ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ನಾರಾಯಣ ನಾರಾಯಣ ನಾರಾಯಣ. ಈಗ 7ನೇಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್, 7ನೇಯ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ. It is not right to regard Shankaras as only one more school to offer its own system. ನಿನ್ನೆ ಹೇಳಿದ್ದೀವಿ ಏನಂದರೆ, ಶಂಕರರದು ಇನ್ನೊಂದು ದರ್ಶನ, ಇನ್ನೊಂದು ಸಿಸ್ಟಮ್ ಅಲ್ಲ. ಸಿಸ್ಟಮ್ ಅಂದರೆ ಒಂದು ಕಾಲ್ಪನಿಕ ಸಿದ್ಧಾಂತ ಎಂದರ್ಥ. ನಮ್ಮ ಭಾಷೆಯಲ್ಲಿ ಹೇಳಬೇಕಾದರೆ ಕಾಲ್ಪನಿಕ ಸಿದ್ಧಾಂತ, ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಏನು ಹೇಳ್ತೀವಿ? ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಒಂದು ಫಿಲಸಾಫಿಕಲ್ ಸಿಸ್ಟಮ್ ಅಷ್ಟೇ, ಫಿಲಸಾಫಿಕಲ್ ಸಿಸ್ಟಮ್. ಪಾಶ್ಚಾತ್ಯ ದರ್ಶನ ಒಂದು ಕಾಲ್ಪನಿಕ ದರ್ಶನ. ಪಾಶ್ಚಾತ್ಯಿಕ ದರ್ಶನಗಳೆಲ್ಲ ಎಷ್ಟು ದಾರ್ಶನಿಕರಿದ್ದಾರೋ ಅಷ್ಟು ಜನರು ಸ್ಪೆಕ್ಯುಲೇಟ್ ಮಾಡಿ, ಅಂದರೆ ಕಲ್ಪನದಿಂದ ಒಂದು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಜಗತ್ತು ಏಕೆ ಇದೆ, ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್. ಮನುಷ್ಯ ಏಕೆ ದುಃಖವನ್ನು ಪಡ್ಕೊಳ್ತಾ ಇದ್ದಾನೆ, ಅದಕ್ಕೆ ನಿಮ್ಮ ಸೈಡ್ನಿಂದ ನಿಮಗೆ ಅನಿಸಿರುವ, ನೀವು ಗಮನಿಸಿ ನಿಮಗೆ ತೋಚಿದ್ದು ನಿಮ್ಮ ದೃಷ್ಟಿಯಿಂದ ನೀವು ಎಕ್ಸ್ಪ್ಲನೇಷನ್ ಕೊಡುವುದು. ಮನುಷ್ಯ ದುಃಖಿ ಹೇಗಿದ್ದಾನೆ, ಮನುಷ್ಯ ಏಕೆ ಹುಟ್ಟುವುದು ಮರಣ ಹೊಂದುವುದು, ಅಂದರೆ ಜನ್ಮ ಮರಣಗಳನ್ನು ಏಕೆ ಪಡ್ಕೊಳ್ತಾ ಇದ್ದಾನೆ, ಇದಕ್ಕೆ ಏನೋ ತಮ್ಮ ಪರವಾಗಿ ತಾವು ಕಾರಣ ಹೇಳುವುದು. ಆದರೆ ನಮ್ಮ ಶಾಸ್ತ್ರ ಇಂಥದ್ದು, ಓಕೆ ಮೊದಲು ಇದು ಹೇಳಿ, ಇಂಥ ಕಾಲ್ಪನಿಕ ದರ್ಶನಗಳು ಅನೇಕ ಇವೆ. ಅನೇಕ ಜನರು ತಮ್ಮ ತಮ್ಮ ದೃಷ್ಟಿಯಿಂದ ತಾವು ಕಲ್ಪಿಸಿಕೊಂಡು ಏನೋ ಒಂದು ಕಾರಣಗಳನ್ನು ಹೇಳಿಕೊಂಡು, ಒಂದು ಎಕ್ಸ್ಪ್ಲನೇಷನ್ಸ್ ಹೇಳಿಕೊಂಡು ಅದೆಲ್ಲ ಬರೆದಿಟ್ಕೊಂಡರು. ಅದು ತಮ್ಮ ಶಿಷ್ಯರು, ಅನುಯಾಯಿಗಳು, ನಮ್ಮ ಗುರುಗಳು ಹೇಳಿದ್ದಾರೆ ಎಂದು ಇಟ್ಕೊಂಡು ಅದೇ ಒಂದು ಸ್ಕೂಲ್ ಆಫ್ ಫಿಲಾಸಫಿ ಆಗಿಬಿಟ್ಟಿತು, ಒಂದು ಸಿದ್ಧಾಂತ ಆಗಿಬಿಟ್ಟಿತು. ನಾವಿಲ್ಲಿ ಭಾರತ ದೇಶದಲ್ಲಿ ಅನೇಕ ಸಿದ್ಧಾಂತಗಳು ಎಂದು ಹೇಳ್ತೀವಿ, ಅನೇಕ ದರ್ಶನಗಳು ಅಥವಾ ಸಿದ್ಧಾಂತಗಳು. ಪಾಶ್ಚಾತ್ಯರಲ್ಲಿ ಫಿಲಾಸಫಿಗಳು ಅಥವಾ ಫಿಲಾಸಫಿಕಲ್ ಸಿಸ್ಟಮ್ಸ್. ಫಿಲಸಾಫಿಕಲ್ ಸಿಸ್ಟಮ್ ಅಂದ್ರೇನು? ಒಂದು ವ್ಯವಸ್ಥಿತವಾದ, ಅದರಲ್ಲಿರುವ ವಿವಿಧ ಪ್ರಶ್ನೆಗಳಿಗೆ ನೀವು ಕಾಲ್ಪನಿಕ ಉತ್ತರಗಳು ಹೇಳಬೇಕು. ಮನುಷ್ಯನಿಗೆ ಕಾರಣವೇನು, ಸಂಸಾರಕ್ಕೆ ಕಾರಣವೇನು, ಒಂದು ಕಾರಣ ಹೇಳಿ ತೋರಿಸಬೇಕು. ಆ ಕಾರಣವು ಹೇಗೆ ಹೊಂದುತ್ತದೆ ಎಂದು ತರ್ಕದಿಂದ ಸಿದ್ಧಪಡಿಸಬೇಕು. ನಾವು ಜೀವನಾಗಿದ್ದೇವೆ, ಜನ್ಮ ಮರಣಗಳನ್ನು ಹೊಂದುತ್ತಿದ್ದೇವೆ, ಸುಖ ದುಃಖಗಳಿಗೆ ಒಳಗಾಗ್ತಾ ಇದ್ದೇವೆ, ಇದು ಸಂಸಾರ. ಈ ದುಃಖರೂಪ ಸಂಸಾರಕ್ಕೆ ಕಾರಣವೇನು? ಜಗತ್ತಿನ ಒಳಗೆ ಇದ್ದೇವೆ, ಜಗತ್ತಿನ ಒಳಗೆ ಇದ್ದು ಈಗ ಇದೆಲ್ಲ ಅನುಭವಿಸ್ತಾ ಇದ್ದೇವೆ. ಇದಕ್ಕೆ ಕಾರಣವೇನು ಅಂದರೆ, ಒಬ್ಬರು ಕರ್ಮ ಹೇಳ್ತಾರೆ, ಈಗ ಬಗೆ ಬಗೆ ಕಾರಣಗಳನ್ನು ಹೇಳುತ್ತಾ ಹೋಗ್ತಾ ಇರ್ತಾರೆ. ಬಗೆ ಬಗೆ ಕಾರಣಗಳು ಹೇಳುವುದೇಕೆ? ಇರುವ ವಾಸ್ತವವೇನೋ ಒಂದೇ ಇರುತ್ತದೆ. ಆ ಇರುವ ಸತ್ಯವೇನೋ ಆ ಸತ್ಯವನ್ನೇ ನೇರಾಗಿ ಹೇಳಬಹುದೇ? ಬಗೆ ಬಗೆ ಕಾರಣಗಳನ್ನು ಏಕೆ ಹೇಳ್ಕೊಳ್ತಾ ಇದ್ದಾರೆ ಅಂದರೆ, ಅವರವರ ಪರಿಮಿತ ದೃಷ್ಟಿಯಿಂದ ಮಾಡುವ ಕಲ್ಪನೆಗಳಾಗುವುದರಿಂದ ಬಗೆ ಬಗೆ ಉತ್ತರಗಳು ಹೇಳಬೇಕಾಗ್ತಾಯಿದೆ. ಇರುವ ಸತ್ಯವು ನೋಡಿದ್ದರೆ ಸತ್ಯವು ಒಂದೇ ಇರುತ್ತದೆ, ಕಾರಣ, ನಿಜವಾದ ಕಾರಣ ಒಂದೇ ಇರುತ್ತದೆ. ಏನಾದರೂ ಡಿಸ್ಟರ್ಬೆನ್ಸ್? ಆಡಿಯೋ ಬರ್ತಾ ಇಲ್ವಾ? ಈ ಮೈಕ್ ಸರಿಯಾಗಿದೆಯಾ? ಮೈಕ್ ಸರಿಯಾಗಿದೆ. ಮತ್ತೆ ನನ್ನ ಸಿಸ್ಟಮ್ನಲ್ಲಿರೋ ಬೇರೆ ಒಂದು ಪ್ರೊಫೆಷನ್, ಅದು ಆಡಿಯೋ ಮಿಕ್ಸ್ ಆಗಿ ಬರ್ತಾ ಇತ್ತು. ಓಹೋ, ಈಗ ಹೋಯ್ತಾ? ಓಕೆ. ಸರಿಯಾಗಿದೆ. ಓಕೆ. ಅಂದರೆ ಇಷ್ಟೆಲ್ಲ ಏಕೆ ಹೇಳಬೇಕಾಗ್ತಾ ಇದೆ ಅಂದರೆ, ನಮ್ಮ ಜನರು
ಪಾಶ್ಚಾತ್ಯರನ್ನು ತಿಳ್ಕೊಳ್ಳುವುದು ಇಲ್ಲಿ ನಮ್ಮ ಗುರಿ ಅಲ್ಲ. ಆದರೂ ಇದು ಹೇಳುವುದು ಏಕೆ ಅಂದರೆ, ಜನರು ಕಲ್ಪನಾ ತಾವು ಯೋಚನೆ ಮಾಡಿ ತಾವು ಕಂಡು ಹಿಡಿಯುತ್ತೇವೆ. ಈ ಕಂಡು ಹಿಡಿಯುತ್ತೇವೆ ಬುದ್ಧಿ ಇದೆ ನೋಡಿ, ಈ ಸೈಂಟಿಫಿಕ್ ಬುದ್ಧಿ ಇಸ್ ಎ ದೊಡ್ಡ ಅಡ್ಡಿ. ಸೈಂಟಿಫಿಕ್ನಲ್ಲಿ 2 ಅಂಶಗಳಿವೆ: ಗಮನ, ವಾಸ್ತವವನ್ನು ತಿಳ್ಕೊಳ್ಳುವುದು, ವಿವೇಕ ಮಾಡುವುದು, ಗಮನ ಕೊಡುವುದು. ಇದು ನೋಡಿ, ಗಮನ ವಾಸ್ತವವನ್ನು ತಿಳ್ಕೊಳ್ಳಬೇಕೆಂಬ ಇಚ್ಛೆ. ಗಮನಿಸುವುದು ಅಂದರೆ ಅಬ್ಸರ್ವೇಷನ್ ಮಾಡುವುದು ಒಳ್ಳೆಯದೇ. ಸೈನ್ಸ್ನಲ್ಲಿ ಅಬ್ಸರ್ವೇಷನ್ ಇದೆ, ಸತ್ಯವನ್ನು ತಿಳ್ಕೊಳ್ಳಬೇಕೆಂಬ ಆಸೆ ಇದೆ, ಅಂದರೆ ಗೋಲ್ ಇಟ್ಕೊಂಡರು. ಈ 2 ಮಟ್ಟಿಗೆ ಚೆನ್ನಾಗಿದೆ. ಬಟ್ ಸ್ಪೆಕ್ಯುಲೇಷನ್ ಮಾಡುವುದೇ ಅಡ್ಡಿ ಆಗ್ತಾಯಿದೆ. ಅದರಿಂದ ಅಬ್ಸರ್ವೇಷನ್ ಮಾಡುವುದು, ತತ್ವ ವಿಚಾರ ಮಾಡುವುದು ಒಳ್ಳೆಯದೇ. ಅದಕ್ಕೆ ಅನುಭವಾನುಸಾರವಾಗಿ ಪೂರ್ಣ ಅನುಭವ ದೃಷ್ಟ್ಯ ಮಾಡಬೇಕೆನ್ನುವುದು ಇಲ್ಲ. ಅದೆಲ್ಲೇ ತಪ್ಪಾಗ್ತಾಯಿದೆ. ಅಬ್ಸರ್ವೇಷನನ್ನು, ಸೈನ್ಸ್ನಲ್ಲಿರುವಂಥ ಅಬ್ಸರ್ವೇಷನ್, ಸತ್ಯವನ್ನು ಯಥಾವತ್ತಾಗಿ ತಿಳ್ಕೊಳ್ಳಬೇಕು ಎಂಬ ಆಸೆ ಇದಲ್ಲ, ಅದು ಒಳ್ಳೆಯದು. ಅಷ್ಟರ ಮಟ್ಟಿಗೆ ವೇದಾಂತ ಒಪ್ಕೊಳ್ತದೆ. ಮರಿಗೆ ಮಿಕ್ಕ ಪ್ರಾಬ್ಲಮ್ ಎಲ್ಲಿ ಬರುತ್ತಾ ಇದೆ ಅಂದರೆ, ಈ ಅನ್ವೇಷಣದಲ್ಲಿ ಮನುಷ್ಯರು ಅವಲಂಬಿಸಿರುವ ಪರಿಮಿತ ದೃಷ್ಟಿಗಳು, ಪಕ್ಷಪಾತ ದೃಷ್ಟಿ, ಪರಿಮಿತ ದೃಷ್ಟಿ, ಪ್ರಮಾಣ ದೃಷ್ಟಿ, ಈಗ ಇದೇ ಅಡ್ಡಿ ಬರುತ್ತಾ ಇದೆ. ಪಕ್ಷಪಾತ ಇಂದು ಸಂಪ್ರದಾಯದ ಅಡ್ಡಿ. ಯಾರೋ ಗುರುಗಳ ಮೇಲೆ ಅಭಿಮಾನ, ಒಬ್ಬ ಗುರುಗಳ ಮೇಲೆ ಅಭಿಮಾನ, 2 ಆಗುತ್ತಾ ಇವೆ. ನಮ್ಮ ಗುರುಗಳು ಹೇಳಿದ್ದರೂ ನಾವು ಒಪ್ಕೊಳ್ತೀವಿ ಎಂದು ಒಂದು ವ್ಯಕ್ತಿ ವಿಶೇಷ ಮೇಲೆ ಅಭಿಮಾನ ಇಟ್ಕೊಳ್ಳುವುದು. ವ್ಯಕ್ತಿ ವಿಶೇಷರಿಗೆ ಅಭಿಮಾನ ನೋಡಿ, 20ನೇ ಶತಮಾನಕ್ಕೂ ಈಗಲೂ ಬಿಟ್ಟಿಲ್ಲ. ಈಗ ನಾನು ಹೆಸರು ಹೇಳಿದರೆ ನೀವು ಬೇಜಾರು ಮಾಡ್ಕೊಳ್ತೀರಿ. ಅತ್ಯಂತ ಪ್ರಸಿದ್ಧ ಇಂಟರ್ನ್ಯಾಷನಲ್ ಸ್ವಾಮಿಗಳೆಲ್ಲ ಈ ಪರ್ಸನಲ್ ಸೆಂಟರ್ಡೇ. ಪರ್ಸನ್ಗೆ ಪ್ರಾಧಾನ್ಯ ಕೊಟ್ಟರು, ಅನುಭವವನ್ನು ಪಕ್ಕಕ್ಕಿಟ್ಟರು. ಈಗಲೂ ಕಂಡು ಬರ್ತಾ ಇದೆ. 20ನೇ ಶತಮಾನದ ಇಂಟರ್ನ್ಯಾಷನಲ್ ಸ್ವಾಮಿಗಳು ಅದೇ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಮೀಡಿಯಂ ಸ್ವಾಮಿಗಳು ಪರ್ಸನ್ ಸೆಂಟರ್ಡ್ ಆಗಿಬಿಟ್ಟರು. మరి ಅವರು ಎಲ್ಲರನ್ನು ಬೈಯುತ್ತಾರೆ, ಎಲ್ಲರನ್ನು ಕ್ರಿಟಿಸೈಸ್ ಮಾಡ್ತಾರೆ. ದೆನ್ ತಾವು ಬಿಕಮ್ ಅಗೇನ್ ಪರ್ಸನೇ. ಯೇಸು ಪರ್ಸನಲ್ ಆಗಿಬಿಟ್ಟ, ಪ್ರವಾದಿ ಮೊಹಮ್ಮದು ಪರ್ಸನನ್ಗೆ ಅವರು ಪ್ರಾಧಾನ್ಯ ಕೊಟ್ಟರು. ಪರ್ಸನ್ ಇರಬಾರದು, ತತ್ವ ಇರಬೇಕು ಎಂದು ಹೇಳಿ ಇಂಟರ್ನ್ಯಾಷನಲ್ಲಿ ಪ್ರಪಂಚವೆಲ್ಲ ಹೇಳಿ, ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಹೇಳಿ, ಮತ್ತೆ ತಾವು ಪರ್ಸನ್ ಸೆಂಟರ್ಡೇ ಮಾಡಿಕೊಂಡು ಬಿಟ್ಟರು. ಅಂದರೆ ಏನು, ಮನುಷ್ಯನಲ್ಲಿರುವ ವೀಕ್ನೆಸ್ಸು ಅಷ್ಟು ಈಸಿ ಬಿಡಲ್ಲ ಅನಿಸುತ್ತದೆ. ಇದು ನೋಡಿದ್ದರೆ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಬೈಯುವುದು ನಮ್ಮ ಗುರಿ ಅಲ್ಲ. ಮನುಷ್ಯರಲ್ಲಿರುವ ವೀಕ್ನೆಸ್ ಎನ್ನುವುದು ಎಷ್ಟು ದೊಡ್ಡದು, ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದೆ ನೋಡಿ. ತತ್ವಾನ್ವೇಷಣ ಪೂರ್ಣ ದೃಷ್ಟಿದಿಂದ ಇರಬೇಕು. ದಟ್ ವೇ ವ್ಯಕ್ತಿ ಕೇಂದ್ರಿತವಾಗುತ್ತಾನೇ ಇದೆ. ಬೇಡ ಹೇಳುತ್ತಾ, ಇನ್ನೊಬ್ಬರನ್ನು ಬೈಯುತ್ತಾ ತಾವೇ ವ್ಯಕ್ತಿ ಕೇಂದ್ರಿತರಾಗಿದ್ದಾರೆ ಮತ್ತೆ, ಅಲ್ಲವೇ? ಅಥವಾ ನಾವು ಓಪನ್ ಆಗ್ತೀವಿ ಅಂದರೆ ಅರ್ಥವೇನು ನೋಡಿ. ಓಪನ್ 2 ತಪ್ಪಾಗ್ತಾ ಇವೆ. ನಾವು ವ್ಯಕ್ತಿ ಕೇಂದ್ರಿತರಾಗಲ್ಲ, ಪುಸ್ತಕ ಕೇಂದ್ರಿತರಾಗಲ್ಲ, ಓಪನ್ ಮೈಂಡ್ ಆಗಿರ್ತೀವಿ ಎಂದು. ಓಪನ್ ಮೈಂಡ್ ಅಂದರೆ ಮತ್ತೆ ಏನಾಗ್ತಾ ಇದೆ, ಎಲ್ಲರದು ಒಪ್ಪಿಕೊಳ್ಳೋಣ, ತಪ್ಪು ಒಪ್ಪು ಎಲ್ಲ ಒಪ್ಪಿಕೊಳ್ಳೋಣ. ಇದು ಅನದರ್ ಫೂಲಿಶ್ನೆಸ್ ಇನ್ ಓಪನ್ನೆಸ್ ಅಂದರೆ ಅರ್ಥವೇನಾಯಿತು? ಎಲ್ಲರೂ ಹೇಳಿದ್ದು ಒಪ್ಪಿಕೊಳ್ಳೋಣ, ಎಲ್ಲ ಮತಗಳು ಸಮಾನ, ಯೇಸು ಅದೇನು. ದಿಸ್ ಈಸ್ ಅನದರ್ ಈ 2 ಫೂಲಿಶ್ನೆಸ್ ಕಂಡು ಬರುತ್ತವೆ ಈ ಇಂಟರ್ನ್ಯಾಷನಲ್ ವೇದಾಂತಿಗಳಲ್ಲಿ. ಒಂದು ಸೈಡು ಇನ್ನೊಬ್ಬರು ವ್ಯಕ್ತಿ ಕೇಂದ್ರಿತರಾಗಿದ್ದಾರೆ ಎಂದು ವಿಮರ್ಶೆ ಮಾಡಿ ತಾವು ಒಂದು ವ್ಯಕ್ತಿ ಹೆಸರಿನಲ್ಲೇ ಮಠವನ್ನು ಸ್ಥಾಪಿಸಿಕೊಂಡು ಅವರ ಸಿದ್ಧಾಂತವನ್ನು ವ್ಯಕ್ತಿ ಕೇಂದ್ರಿತ ಮಾಡಿಕೊಂಡರು. ಮತ್ತು ಇನ್ನೊಂದು ವಿಷಯವೇನೆಂದರೆ, ಮಠ, ಮಿಷನ್ ಎಲ್ಲವೂ ಅವೇ ವ್ಯಕ್ತಿ ಕೇಂದ್ರಿತ ಮಾಡಿಕೊಂಡರು. ಅಥವಾ ಓಪನ್ ಆಗಿರೋಣ ಅಂದರೆ ಓಪನ್ ಹೆಸರಿನಲ್ಲಿ ಏನು ಮಾಡಿದ್ದಾರೆ ಅಂದರೆ ತಪ್ಪನ್ನೇ ಪ್ರಚಾರ ಮಾಡುವುದು ಶುರು ಮಾಡಿಬಿಟ್ಟರು. ತಪ್ಪು ಅದೇ, ಕರೆಕ್ಟು ಅದೇ, ಎಲ್ಲವೂ ಸೇರಿಸ್ಕೊಳ್ಳೋಣ, ಎಲ್ಲ ಒಪ್ಕೊಳ್ತೀವಿ ನಾವು, ಎಲ್ಲರೂ ಓಪನ್ನೆಸ್ ಎಂದು. మరి ಎಲ್ಲರೂ ಓಪನ್ನೆಸ್ ಅಂದ್ಕೊಂಡ್ರೆ ಪ್ರಪಂಚದಲ್ಲಿ ಇದ್ದೇ ಇದೆ. ಈಗ ನಾವು ಸರಿ ಮಾಡುವುದೇಕೆ, ಉಪದೇಶ ಮಾಡುವುದೇಕೆ? ತಪ್ಪು ಸರಿಯಾಗಿದೆ, ಸರಿಯಾಗಿದೆ ಅಂದರೆ మరి ಹೇಳುವುದೇಕೆ? ಯಾರು ಹೇಗಿದ್ದಾರೋ ಹಾಗೆ ಇರಲಿ, ಹಾಗೆ ಆಗಿಬಿಡುತ್ತೆ ಅಲ್ಲವೇ? ದ್ವೈತವೂ ಕರೆಕ್ಟು, ಅದ್ವೈತವೂ ಕರೆಕ್ಟು. ನಮ್ಮ ಗುರುಗಳು, ನಮ್ಮ ಅವತಾರ ಪುರುಷರು, ನಮ್ಮ ಮಠ ಮಿಷನ್ನಿನ ಸಂಸ್ಥಾಪಕರು ಎಲ್ಲ ದ್ವೈತವೂ ಸತ್ಯ ಹೇಳಿದ್ದಾರೆ, ಅದ್ವೈತವೂ ಸತ್ಯ ಹೇಳಿದ್ದಾರೆ, ಸಗುಣ ಬ್ರಹ್ಮ ಸತ್ಯ ಹೇಳಿದ್ದಾರೆ, ನಿರ್ಗುಣ ಬ್ರಹ್ಮ ಸತ್ಯ ಹೇಳಿದ್ದಾರೆ, ಜ್ಞಾನವೂ ಸತ್ಯ ಹೇಳಿದ್ದಾರೆ, ಅಜ್ಞಾನವೂ ಸತ್ಯ ಹೇಳಿದ್ದಾರೆ. ಮರಿಗೆ ಹೇಳುವುದೇಕೆ? ನಿಮ್ಮ ಓಪನ್ನೆಸ್ಗೆ ಅರ್ಥ ಎಲ್ಲವೂ ಒಂದೇ ಎಂದು ಹೇಳುವುದಾದರೆ మరి ಹೇಳುವುದೇಕೆ? ಓಪನ್ನೆಸ್ ಹೆಸರಿನಲ್ಲಿ ಅಸ್ತವ್ಯಸ್ತ ಅವಿವೇಕ ಆಗುತ್ತಾ ಇದೆ.
ಮತ್ತು ಅನುಭವ ಹೆಸರಿನಲ್ಲಿ ಪರ್ಸನಲ್ ಅನುಭವ ಆಗುತ್ತಾ ಇದೆ. ಇದೆಲ್ಲ ಏಕೆ ಹೇಳ್ತಾ ಇದ್ದೀನಂದರೆ, ಎಷ್ಟು ಬಗೆಯಾದ ಅಡ್ಡಿಗಳು ಮನುಷ್ಯನನ್ನು ತತ್ವದಿಂದ ದೂರವಾಗಿಡ್ತವೋ. ತತ್ವಾನ್ವೇಷಣ ಒಂದು ತಪ್ಪಾಗಿ ಬಿಡ್ತದೆ ನೋಡಿ. ಸೈನ್ಸ್ಗಳು ತತ್ವಾನ್ವೇಷಣ ಎಂದಿಟ್ಕೊಂಡರು. ನಾವು ಕುರುಡಾಗಿ ನಂಬಿಕೆ ಬೇಡ, ಅನ್ವೇಷಣ ಮಾಡೋಣ, ಅಷ್ಟು ಮಟ್ಟಿಗೆ ಚೆನ್ನಾಗಿದೆ. ಅಬ್ಸರ್ವೇಷನ್ ಮಾಡೋಣ, ಅನ್ವೇಷಣ ಮಾಡೋಣ, ತತ್ವವನ್ನು ತಿಳ್ಕೊಳ್ಳೋಣ. ಈ 3 ಅಂಶಗಳವರೆಗೆ ಚೆನ್ನಾಗಿದೆ. ಆದರೆ ನೀವು ಅವಲಂಬಿಸಿರುವ ದೃಷ್ಟಿ, ಆ ತತ್ವದ ಪ್ರಯೋಜನ 2 ತಪ್ಪಾಗಿಬಿಟ್ಟಿತು. ತತ್ವದ ಪ್ರಯೋಜನವೇನು? ಸೈನ್ಸ್ ತಿಳ್ಕೊಂಡು ಮತ್ತೆ ವಿಷಯ ಭೋಗ ಪರಾಯಣರೇ ಎಂದು ಮತ್ತೆ ಅದೇ. ಅಂದರೆ ಮೋಕ್ಷಕ್ಕೋಸ್ಕರ ಮಾಡ್ತಾ ಇಲ್ಲ, ಮತ್ತು ಲೌಕಿಕ ಭೋಗಗಳಿಗೋಸ್ಕರನೇ ಎಂದಾಯಿತು. ಪುರುಷಾರ್ಥದಲ್ಲಿ ತಪ್ಪಾಯಿತು. ಈಗ ಅನ್ವೇಷಣದಲ್ಲಿ ಸಂಕುಚಿತ ದೃಷ್ಟಿ ಅಡ್ಡಿ ಬಂತು, ಮತ್ತೆ ಪೂರ್ಣಾನುಭವ ದೃಷ್ಟಿ ಇಲ್ಲ. ಸೈನ್ಸಿನಲ್ಲಿ ಆ ತಪ್ಪಾಯಿತು. ಕೆಲವು ವೇದಾಂತಿಗಳು ಎಂದು ಹೇಳಿಕೊಳ್ಳುವವರು ಅದೇ ತಪ್ಪು ಮಾಡ್ತಾ ಇದ್ದಾರೆ. ಇದೆಲ್ಲ ಏಕೆ ಹೇಳಬೇಕಂದ್ರೆ, ಈಗ ನಾವು ಅವಿದ್ಯಾ ಪಾಯಿಂಟ್ ಹೇಳಬೇಕು. ಅವಿದ್ಯಾ ಪಾಯಿಂಟ್ ಹೇಳುವಾಗ ಇಲ್ಲಿ ಒಂದು ಶಂಕರರ ಕುರಿತಿನ ತಪ್ಪು ತಿಳುವಳಿಕೆ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕನ್ಸೆಪ್ಷನ್ ಏನಂದರೆ, ಶಂಕರರದು ಒಂದು ಸ್ಕೂಲ್ ಆಫ್ ಫಿಲಾಸಫಿ. ಇವರೇನು ಹೇಳ್ತಾರೆ, ಅದ್ವೈತ ಒಂದೇ ಅಲ್ಲ. ಈಗ ಈ ಇಂಟರ್ನ್ಯಾಷನಲ್ ಸಂಸ್ಥೆ ಇದೆ ನೋಡಿ, ಇಂಟರ್ನ್ಯಾಷನಲ್ ಮಠ ಮಿಷನ್, ಇಂಗ್ಲೀಷ್ ಮೀಡಿಯಂ ಇಂಟರ್ನ್ಯಾಷನಲ್ ವೇದಾಂತಕ ಮಠ ಆ್ಯಂಡ್ ಮಿಷನ್. ಅವ್ರೇನು ಹೇಳ್ತಾರೋ ಗೊತ್ತಾ, ನಾವು ವೇದಾಂತ ಅಂದರೆ ಅದ್ವೈತ ಒಂದೇ ಅಲ್ಲ, ದ್ವೈತವನ್ನು ಒಪ್ತೀವಿ, ವಿಶಿಷ್ಟಾದ್ವೈತವನ್ನು ಒಪ್ತೀವಿ, ವೇದಾಂತ ಉಪನಿಷತ್ತುಗಳ ಮೇಲೆ ಬೆಳೆದಿರುವ ಎಲ್ಲ ಸಿದ್ಧಾಂತಗಳನ್ನು ಒಪ್ಪುತ್ತೇವೆ. ಅಂದರೆ ಅನೇಕ ಸ್ಕೂಲ್ಸ್ ಆಗಿಬಿಟ್ಟಿತು. ಅವರವರು ಮತ್ತು ಎಲ್ಲವೂ ಕರೆಕ್ಟೇ ಅಂತ ಹೇಳ್ತಾರೆ. ದ್ವೈತವೂ ಕರೆಕ್ಟೇ, ವಿಶಿಷ್ಟಾದ್ವೈತವೂ ಕರೆಕ್ಟೇ, ಅದ್ವೈತವೂ ಕರೆಕ್ಟೇ, ಎಲ್ಲರೂ ಕರೆಕ್ಟೇ. ದೇರ್ ಫಾರ್ ಅದ್ವೈತ ಈಸ್ ಒನ್ ಆಫ್ ದೆಮ್ ಎಂದು. మరి ಇಲ್ಲಿ ತತ್ವಾನ್ವೇಷಣೆ ಎಲ್ಲಿದೆ ಅಪ್ಪ? ಇದು ಪೊಲಿಟಿಕಲ್ ಆಗಿಬಿಟ್ಟಿತ್ತು. ಪೊಲಿಟಿಕಲ್ ಅಂದರೆ ಏನು? ಪೊಲಿಟಿಷಿಯನ್ ಹ್ಯಾಸ್ ಟು ಪ್ಲೀಸ್ ಎವ್ರಿಬಡಿ. ನಿಮ್ಮ ಸಿದ್ಧಾಂತ ಎಲ್ಲ ಮರಿ ಹಾಗೆ ನೋಡಿದರೆ ವಿಷಯ ಭೋಗ ಪರಾಯಣ ಚೆನ್ನಾಗಿದೆ ಅಂದರೆ ಅದು ಚೆನ್ನಾಗಿದೆ, ಅವರವರ ಸಿದ್ಧಾಂತ. ಇದು ತತ್ವಾನ್ವೇಷಣ ಆಗಲ್ಲ. ತತ್ವಾನ್ವೇಷಣ ಮಾಡಿ ತತ್ವವನ್ನು ತಿಳ್ಕೊಂಡು ತಿಳಿಸುವಂಥದ್ದಾಗಬೇಕೇ ಹೊರತು ನೀವು ಎಲ್ಲರನ್ನು ಒಪ್ಪುವುದು ಎನ್ನುವುದು ಆಕ್ಸೆಪ್ಟೆನ್ಸ್ ಆಫ್ ಅದರ್ಸ್, ಓಪನ್ನೆಸ್ಸೇ ಒಂದು ಗುರಿಯಾಗಿಬಿಟ್ಟಿತು ನೋಡಿ. ಓಪನ್ನೆಸ್ ಈಸ್ ಎ ಸಾಧನ ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್. ಸತ್ಯವನ್ನು ತಿಳ್ಕೊಳ್ಳುವುದಕ್ಕೆ ಮನಸ್ಸು, ತೆರೆದಿರುವ ಮನಸ್ಸೆನ್ನುವುದು ಒಂದು ಸಾಧನವೋ ಅಥವಾ ತೆರೆದಿರುವ ಮನಸ್ಸೆಂಬುವುದೇ ಒಂದು ಗುರಿಯಾಗಿಬಿಟ್ಟಿತು ಜೀವನಕ್ಕೆ. ತೆರೆದಿದ್ದರೆ ಸಾಕೀಗ ಅದರಲ್ಲಿಂದ ಏನೇ ಗೊತ್ತಾಗಲಿ, ನಮಗೆ ತಪ್ಪೇ ಗೊತ್ತಾಗಲಿ, ದ್ವೈತ ಆಗಲಿ, ಅದ್ವೈತ ಆಗಲಿ, ವಿಶಿಷ್ಟ ಅದ್ವೈತ ಆಗಲಿ, ಇನ್ನೇನೋ ಆಗಲಿ, ಯಾರೇ ಆಗಲಿ, ನಾವು ಓಪನ್ನೆಸ್ಗೋಸ್ಕರ. ಓಪನ್ನೆಸ್ ಈಸ್ ಮೆಂಟ್ ಫಾರ್ ಓನ್ಲಿ ಓಪನ್ನೆಸ್. ಈಗ ಅದರಿಂದ ಸಾಧಿಸತಕ್ಕ ತತ್ವಾನ್ವೇಷಣೆ ಇಲ್ಲ. ಇದು ಅನದರ ಅಡ್ಡಿ ಆಯಿತು ಅಲ್ಲವೇ? ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಗ್ರೇಟ್ನೆಸ್ ಪೀಪಲ್ಗೆ ಅರ್ಥವಾಗ್ತಾ ಇಲ್ಲ. ಇದೆಲ್ಲ ಕಾಂಟ್ರಾಸ್ಟ್ ಮಾಡು, ಗೊತ್ತಾಗ್ತದೆ. ಇದು ಯಾವ ತಪ್ಪಿಲ್ಲದೆ ಇರುವುದು ಸ್ವಾಮೀಜಿದು, ಪರ್ಫೆಕ್ಟ್ ಇದೆ. ಸ್ವಾಮೀಜಿಗೆ ಸ್ಟ್ರೆಂತ್ ಏನಂದರೆ ಶಂಕರರು ಅಷ್ಟಿದ್ದಾರೆ. ಶಾಸ್ತ್ರ ಒಪ್ಪಿಕೊಂಡರೂ ಓಪನ್ನೆಸ್ ಬಿಟ್ಟಿಲ್ಲ. ತತ್ವಾನ್ವೇಷಕರಾಗಿದ್ದರೂ ತತ್ವವನ್ನು ಪಡ್ಕೊಂಡು ತತ್ವವೇ ಹೇಳ್ತಾರೆ, ತತ್ವವನ್ನು ಕಾಂಪ್ರಮೈಸ್ ಮಾಡಲ್ಲ. ಇದು ಶಂಕರರದು ಎಷ್ಟು ಪರಿಪೂರ್ಣವಾದ ಸಿದ್ಧಾಂತ, ಪರಿಪೂರ್ಣವಾದ ತತ್ವ ಇದೆಯೋ ಹಾಗೆ ಸಚ್ಚಿದಾನಂದ ಸ್ವಾಮೀಜಿ ಶಂಕರರನ್ನೇ ಇಟ್ಟುಕೊಳ್ಳುವುದರಿಂದ ಈಗ ನಾವು ಹೇಳುತ್ತಿರುವ ಈ ದೋಷಗಳು ಇಲ್ಲದ್ದಾಯಿತು. ಸರ್ವದೋಷರಹಿತ ಸ್ವಾಮೀಜಿದು ತುಂಬ ಕಾಂಪ್ರಹೆನ್ಸಿವ್ ಇದೆ, ತುಂಬ ಪರಿಪೂರ್ಣ ದೃಷ್ಟಿ ಇದೆ, ಫ್ರೀ ಫ್ರಮ್ ಆಲ್ ದೀಸ್ ಡಿಫೆಕ್ಟ್ಸ್. ಇಲ್ಲದಿದ್ದರೆ ಅವರು ಓಪನ್ನೆಸ್ ಹೆಸರಿನಲ್ಲಿ ಎಲ್ಲವೂ ತತ್ವವೇ ಎಂದು ಹೇಳಿಬಿಟ್ಟರು. ಎಲ್ಲವೂ ತತ್ವವೇ ಹೇಗಾಗುತ್ತದಪ್ಪ? ದ್ವೈತವೂ ಸತ್ಯವೇ, ಅದ್ವೈತವೂ ಸತ್ಯವೇ, ಸಗುಣ ಸತ್ಯ, ನಿರ್ಗುಣ ಸತ್ಯ, ಅಜ್ಞಾನವೂ ಸತ್ಯ, ಜ್ಞಾನ ಸತ್ಯ ಅಂದರೆ ಇದು ಏನಪ್ಪ? ಇದರಲ್ಲಿ ಏನು ಸಿದ್ಧಾಂತ ಇದೆ? ದಿಸ್ ಈಸ್ ಆಲ್ ಪ್ಲೀಸಿಂಗ್, ಈಸ್ ಅಪ್ಪೀಸಿಂಗ್ ಆಗಿಬಿಡ್ತದೆ. ಅಪ್ಪೀಸಿಂಗ್ ಈಸ್ ನಾಟ್ ಎ ತತ್ವ. ಅಲ್ಲವೇ? ತತ್ವ ಏನಲ್ಲಿ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಶಂಕರರದು ಒಂದು ಸಿದ್ಧಾಂತವೇ. ಸಿದ್ಧಾಂತ ಅಂದರೆ ಇದು ನಮ್ಮ ವೇದಾಂತ ಅರ್ಥದಲ್ಲಿ ಅಲ್ಲ, ಎ ಫಿಲಸಾಫಿಕಲ್ ಸ್ಕೂಲ್ ಎಂದರ್ಥ. ಇಂಗ್ಲೀಷ್ನಲ್ಲಿ ಪಾಶ್ಚಾತ್ಯರು ಹೇಳಿದ್ದಾರೆ ನೋಡಿ, ಒಂದು ದರ್ಶನದ ಶಾಖೆ. ಫಿಲಸಾಫಿಕಲ್ ಸ್ಕೂಲ್ ಅಂದರೆ ಒಂದು ಕಾಲ್ಪನಿಕ ಸಿದ್ಧಾಂತ. ಜನರು ಬಗೆ ಕಾಲ್ಪನಿಕ ಸಿದ್ಧಾಂತಗಳು ಮಾಡಿಕೊಂಡರಲ್ಲ, ಶಂಕರರು ಹಾಗೆ ತಾನು ತರ್ಕದಿಂದ ಯೋಚನೆ ಮಾಡಿ
ಒಂದು ಅಜ್ಞಾನ ಅಂದರೆ ಹೀಗಿರಬೇಕು, ಸಂಸಾರ ಕಾರಣ ಹೀಗಿರಬೇಕು, ಇದು ಹೀಗಿರಬೇಕು, ಅದಕ್ಕೆ ತರ್ಕದಿಂದ ಸಿದ್ಧಪಡಿಸಿ ತನ್ನದಾದ ಒಂದು ಸಿದ್ಧಾಂತವನ್ನು ನಿರ್ಮಿಸಿಕೊಂಡಿಲ್ಲ. ಸಿದ್ಧಾಂತ ಅಂದ್ರೇನು? ಸಂಸಾರ ಅಂದ್ರೇನು? ಒಂದು ಡೆಫಿನಿಷನ್ ಕೊಡುವುದು. ಸಂಸಾರಕ್ಕೆ ಕಾರಣವೇನು? ಅದಕ್ಕೆ ಒಂದು ಕಾರಣ ಹೇಳುವುದು. ಅದು ಹೇಗೆ ಹೋಗುತ್ತದೆ? ಅದೊಂದು ಸಾಧನ ಹೇಳುವುದು. ಅದು ಹೋದ ನಂತರ ಮೋಕ್ಷ ಅಂದ್ರೇನು? ಅದಕ್ಕೆ ಒಂದು ಡೆಫಿನಿಷನ್ ಕೊಡುವುದು. ತಮ್ಮ ತಮ್ಮ ಡೆಫಿನಿಷನ್ಗಳು ಕೊಟ್ಟು ತಮ್ಮ ಸಿದ್ಧಾಂತಕ್ಕೆ, ಈಗ 4 ಹೇಳಿದ್ದೇನಲ್ಲ ನಾಡು, ಈ 4ಕ್ಕೆ ಪರಸ್ಪರ ಕನೆಕ್ಷನ್ ಇರಬೇಕು. ನೀವು ಹೇಳಿರುವ ಸಂಸಾರ ಅಂದರೆ ಯಾವುದು ಹೇಳಿದ್ದೀರೋ ಅದಕ್ಕೆ ಅನುಗುಣವಾಗಿ ಕಾರಣ ಹೇಳಬೇಕು. ಅದಕ್ಕೆ ಕಾರಣ ಏನು ಹೇಳಿದ್ದೀರೋ ಅದಕ್ಕೆ ಪರಿಹಾರ ಇರಬೇಕು. ಅಂದರೆ ಕಾರಣಕ್ಕೆ ಪರಿಹಾರಕ್ಕೆ ಹೊಂದಾಣಿಕೆ ಇದ್ದರೆ, ನೀವು ಯಾವುದು ಗುರಿ, ಜೀವನದ ಗುರಿ ಮೋಕ್ಷ ಹೇಳಿದ್ದೀರೋ, ನೀವು ಹೇಳಿರುವ ಮೋಕ್ಷ, ನೀವು ಹೇಳಿರುವ ಸಾಧನ, ಸಾಧನಕ್ಕೆ ಆ ತರಹ ಸಾಧನದಿಂದ ಆ ತರಹ ಮೋಕ್ಷ ಸಿಕ್ಕುವಂಥದ್ದಾಗಬೇಕು. ಹೊಂದಾಣಿಕೆ ಇದೆ ಅಂದರೇನು? ಡಯಾಗ್ನೋಸಿಸ್ಗೆ, ಟ್ರೀಟ್ಮೆಂಟ್ಗೆ, ಗುರಿ ಅಂದರೆ ನಿಮ್ಮ ಮೋಕ್ಷಕ್ಕೆ, ಎಲ್ಲಕ್ಕೆ ಹೊಂದಾಣಿಕೆ ಇದೆ. ಈಗ ಹೊಂದಾಣಿಕೆ ಇರುವಷ್ಟು ನೀವು ಕಲ್ಪನೆಗಳು ಮಾಡಿಕೊಂಡು ಅದಕ್ಕೆ ತರ್ಕವನ್ನು ಸೇರಿಸಿಕೊಂಡು ಯಾವುದೇ ಒಂದು ತರ್ಕ ಮಾಡಿಟ್ಕೊಂಡರೆ ನಿಮ್ಮದು ಒಂದು ಸಿಸ್ಟಮ್ ಆಗುತ್ತದೆ. ಅಂದರೆ ಒಂದು ವ್ಯವಸ್ಥಿತ ಭಾವನಾ ಜಾಲ, ಒಂದು ವ್ಯವಸ್ಥಿತ ಭಾವನೆಗಳ ಸಮುದಾಯ ಆಗುತ್ತದೆ. ಬಟ್ ಅದು ಸತ್ಯ ಆಗಲ್ಲ. ಏಕೆಂದರೆ ನೀವೊಂದು ಮೋಕ್ಷ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಅದು ನಿಮ್ಮ ಸಿದ್ಧಾಂತ. ಶಂಕರರು ಹೇಳ್ತಾರೆ, ಇದು ನಮ್ಮ ಸಿದ್ಧಾಂತ, ನಿಮ್ಮ ಏನು ಇರುವ ವಸ್ತುವೇನೋ ಅದಿರಬೇಕೇ ಹೊರತು ನಿಮ್ಮದು ನಮ್ಮದು ಎಂದಲ್ಲ. ನಿಮ್ಮದು ನಮ್ಮದು ಅಂದಲ್ಲ, ಇರುವ ಸತ್ಯವೇನೋ ಅದಿರಲಿ. ಸಂಸಾರ ಏನು? ಎಲ್ಲರ ಅನುಭವದಲ್ಲೇ ಇದೆ. ಇದಕ್ಕೆ ಕಾರಣವೇನು? ನಮ್ಮ ಅನುಭವನೇ ಹೇಳಬೇಕು. ಮೋಕ್ಷ ಏನು? ನಮ್ಮ ಅನುಭವನೇ. ಅಂದರೆ ಜೀವನದ ಸತ್ಯ ಹೇಳಬೇಕೇ ಹೊರತು ನೀವೊಬ್ಬರು ನಿಮ್ಮ ದೃಷ್ಟಿಯಿಂದ ಊಹಿಸಿಕೊಂಡು, ನಿಮ್ಮ ದೃಷ್ಟಿಯಿಂದ ಅದಕ್ಕೇನೋ ತರ್ಕ ಮಾಡಿ ನೀವು ಕಂಡುಹಿಡಿಯುವುದು. ಈ ಕಂಡುಹಿಡಿಯುವುದು ಹುಚ್ಚು ಹಿಡಿದಿದ್ದಲ್ಲ ಜನರಿಗೆ. ಇದು ತುಂಬ ಹಾನಿ ಮಾಡಿತು. ಈ ಸೈನ್ಸ್ ಬಂದ ನಂತರ ಜನರೇನು ಹೇಳ್ತಾರೆ, ನಾವು ಪುಸ್ತಕ ಓದ್ಕೊಳ್ತೀವಿ, ನಾನೇ ಕಂಡು ಹಿಡಿಯುತ್ತೀನಿ ಅಂದು. ನೋಡು, ತಾನು ಸಂಸಾರ ಕಾರಣವೇ ಜೀವಭಾವ. ಜೀವನಾಗಿದ್ದುಕೊಂಡು ಜೀವಭಾವದಿಂದ ನಾನೇ ಕಂಡು ಹಿಡಿಯುತ್ತೀನಿ ಅಂದರೆ ಅದೇ ಈಗೋ, ಅದೇ ಸಂಸಾರ. ಅದು ನಿಮಗೆ ಏನಾಗಲ್ಲ. ತತ್ವಾನ್ವೇಷಣೆ ಇರಬೇಕು ಎನ್ನುವುದು ಸರಿಯಾಗಿದೆ ಅಷ್ಟರ ಮಟ್ಟಿಗೆ. ಆದರೆ ನಾನು ಇನ್ನೊಬ್ಬರ ಪುಸ್ತಕ ಓದಲ್ಲ, ಇನ್ನೊಬ್ಬರದ್ದು ಮಾಡಲ್ಲ, ನಾನೇ ಕಂಡು ಹಿಡಿಯುತ್ತೀನಿ, ನೀನೇ ಕಂಡು ಹಿಡಿಯುತ್ತೀನಿ ಅಂದರೆ ಈ ನಾನೇ ಎಂಬುದೇ ಒಂದು ಈಗೋ ಆಗ್ತದೆ. ಅದೇ ಒಂದು ಅಡ್ಡಿ ಆಗ್ತದೆ. ಅದೇ ಒಂದು ಪರಿಚ್ಛಿನ್ನ ದೃಷ್ಟಿಯಾಗಿ ಅದೇ ನಿಮ್ಮ ತತ್ವಾನ್ವೇಷಣೆಗೆ ಅಡ್ಡಿ ಆಗುತ್ತಾ ಇದೆ. ಆದ್ದರಿಂದ ಈಗ ಏನಾಗ್ತಾ ಇದೆ ಅಂದರೆ, ಗಾಂಧೀಜಿ ಮಾಡಿದ್ದ, ಗಾಂಧೀಜಿ ನಾನು ಎಕ್ಸ್ಪರಿಮೆಂಟ್ ಮಾಡ್ತೀನಿ ಎಂದು ಹೋಲ್ ಹಿಂದೂಗಳನ್ನು ಪರಮ ನಾಶ ಮಾಡಿಬಿಟ್ಟ. ಏಕೆಂದರೆ ನಿಮ್ಮ ಎಕ್ಸ್ಪರಿಮೆಂಟ್ಗೆ ವಿ ಕಾಲ್ ಇನ್ ಇಂಗ್ಲೀಷ್ ಹಿ ಏನು ಮಾಡಿಬಿಟ್ಟ, ಹಿ ಸ್ಯಾಕ್ರಿಫೈಸ್ಡ್ ಹಿಂದೂ ಸೊಸೈಟಿ ಟು ಹಿಸ್ ಎಕ್ಸ್ಪರಿಮೆಂಟ್. ತನ್ನ ಪರ್ಸನಲ್ ಮೂರ್ಖತನದಿಂದ, ಸ್ಟಬ್ಬಾರ್ನಿಂದ ಏನೋ ಎಕ್ಸ್ಪರಿಮೆಂಟ್ ಮಾಡ್ತೀನಿ ಎಂದು, ಅಹಿಂಸಾ ಎಕ್ಸ್ಪರಿಮೆಂಟ್ ಮಾಡ್ತೀನಿ ಎಂದು ಅದಕ್ಕೆ ಎಷ್ಟು ಎಕ್ಸ್ಟ್ರೀಮ್ ಹೋಗಿಬಿಟ್ಟ ಅಂದರೆ ಅದು ಮೂರ್ಖತನ ಆಗಿ, ಅರಗೆನ್ಸ್ ಆಗಿ, ಅದೇ ಒಂದು ಅರಗೆನ್ಸು, ಅದೇ ಒಂದು ಮೂರ್ಖತನ ಆಗಿ ಅದಕ್ಕಿಂತ ನೋಬಲ್ ವರ್ಡ್ಸು, ನನ್ನ ಸೋಲ್ ಫೋರ್ಸ್ ಎಂದು, ನನ್ನದೇನು ಇಂಟ್ಯೂಷನ್ ಎಂದು, ಸೋಲ್ ಫೋರ್ಸ್ ಎಂದು, ಈಗ ಏನೇನೋ ಹೇಳಿಬಿಟ್ಟು ಈಗ ಎಕ್ಸ್ಪರಿಮೆಂಟ್ ಎಂದು, ಆಲ್ ದೀಸ್ ಆರ್ ದ ಪರ್ವರ್ಟೆಡ್ ಮೆಂಟಲ್ ಕೇಸ್ ಎಂದು ಗೊತ್ತಾಯಿತು. ಆ ಕಾಲದಲ್ಲಿ ಪೀಪಲ್ಗೆ ಗೊತ್ತಾಗಲೇ ಇಲ್ಲ, ಬಿಕಾಸ್ ಅದೇನೋ ದೊಡ್ಡದು ಅಂದ್ಕೊಂಡ್ರು. ಸೊ ಇದು ಏನಾಯ್ತು ಅಂದರೆ, ಅನದರ್ ಎಕ್ಸ್ಪರಿಮೆಂಟ್ ಆಫ್ ಎನ್ ಈಗೋ ಟುವರ್ಡ್ಸ್ ರೀಚಿಂಗ್ ಈಗೋ ಅನ್ಲಿ. ಮತ್ತು ಅಹಂಕಾರದಿಂದ ಅಹಂಕಾರಕ್ಕೆ ತಲುಪುವಂಥ ಇನ್ನೊಂದು ಎಕ್ಸ್ಪರಿಮೆಂಟ್ ಆಗಿಬಿಟ್ಟಿದೆ. ನಿಮ್ಮ ಎಕ್ಸ್ಪರಿಮೆಂಟ್ನಲ್ಲಿ ಹಿ ವಾಸ್ ಎ ಫೂಲ್ ಆ್ಯಂಡ್ ದೆನ್ ಹಿ ಫೂಲ್ಡ್ ಅದರ್ಸ್. ಆ್ಯಂಡ್ ಹಿಂದೂಸ್ ಬಿಲೀವ್ಡ್ ಬಿಕಾಸ್ ಸೀಯಿಂಗ್ ಹಿಸ್ ಕ್ಲಾತ್, ಒಂದು ಪಂಚ ಉಟ್ಕೊಂಡ್ರೆ ಸಾಕು, ಗ್ರೇಟ್. ಇಂಗ್ಲೆಂಡ್ಗೆ ಹೋಗಿ ಬಂದು ಪಂಚ ಉಟ್ಕೊಂಡ, ತಾನು ಒಂದು ಮನೆ ಕಟ್ಕೊಂಡದಕ್ಕೆ ಆಶ್ರಮ ಎಂದಿಟ್ಟ, ಈಗ ಸಿಂಪಲಾಗಿ ಭೂಮಿ ಮೇಲೇ ಕೂತ್ಕೊಂಡು ಅದರಿಂದ ಗ್ರೇಟ್ ಎಂದು ಅಂದ್ಕೊಂಡರೆ. ಈಗ ಇನ್ನೊಂದು ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಇತ್ತು ಅಂತ ಅವರ ಗಿಮ್ಮಿಕ್ಕಿ ಎಂದು ಅಲ್ಬಿಟ್ಟು. ನಿಮಗೆ ಸಿಟ್ಟು ಬರುತ್ತದೆ, ಯು ರೀಡ್ ಗಾಂಧೀಜಿ, ಗೊತ್ತಾಗ್ತದೆ. ಅದೊಂದು ಪರ್ವರ್ಷನ್, ಅದೊಂದು ಭಯಂಕರ ಮೆಂಟಲ್ ಕೇಸ್ ಅದು. ಆದ್ದರಿಂದ ಏನಾಯ್ತು ಅಂದರೆ, ಅದು ಅಟರ್ ಫೇಲ್ಯೂರ್, ಅಟರ್ ಫೂಲಿಶ್ನೆಸ್ ಅದು. ಅಂದರೆ ಅವರಿಗೆ ಗುರು ಬೇಡ ಅಂತೆ, ತಾನು ಎಕ್ಸ್ಪರಿಮೆಂಟ್ ಎಂದು ಹೇಳಿಬಿಟ್ರೆ ಸಾಕು, ಆಧುನಿಕರು ಎಜುಕೇಟೆಡ್ಗೆ ಆಹಾ ಅನಿಸುತ್ತದಪ್ಪ ಗಾಂಧೀಜಿ ಎಕ್ಸ್ಪರಿಮೆಂಟ್. ಅವರ ಅರಗೆನ್ಸ್ಗೆ ಎಕ್ಸ್ಪರಿಮೆಂಟ್ ಎಂದು ಅರ್ಥ ಅಷ್ಟೇ, ಅವರ ಸ್ಟಬ್ಬಾರ್ನೆಸ್ಗೆ ಎಕ್ಸ್ಪರಿಮೆಂಟ್ ಎಂದು ಅರ್ಥ. ನೀವು ನೋಡಿ, ಹಿಸ್ ವೇ ಆಫ್ ಟಾಕಿಂಗ್, ಹಿಸ್ ವೇ ಆಫ್ ಡೂಯಿಂಗ್, ಆಲ್ ಸ್ಟಬ್ಬಾರ್ನೆಸ್ಸೇ. ಫೂಲಿಶ್ಲಿ ಡಿಫೆಂಡಿಂಗ್, ಅದೇನು ಹೇಳಬೇಕು, ಫೂಲಿಶ್ಲಿ ಡೂಯಿಂಗ್ ಆ್ಯಂಡ್ ಸ್ಟಬ್ಬಾರ್ನ್ಲಿ ಡಿಫೆಂಡಿಂಗ್. ಫೂಲಿಶ್ಲಿ ಡೂಯಿಂಗ್,
ಸ್ಟಬ್ಬಾನ್ಲಿ ಡಿಫೆಂಡಿಂಗ್. ಅದೇ ಕಂಡು ಅದೇ ಈ ಎರಡು ಬಿಟ್ಟು ಏನಿಲ್ಲ ಅಲ್ಲಿ, ಏನಿಲ್ಲ ಅಲ್ಲಿ. ಏನೋ ಗಾಂಧೀಜಿ ಹಾಗೆ ಹೇಳಿದ ಎಲ್ಲ 2 ಸೆಂಟೆನ್ಸ್ ಹೇಳಿಬಿಡ್ತೀನಿ. ಫೂಲಿಶ್ಲಿ ಆಕ್ಸೆಪ್ಟಿಂಗ್, ಸ್ಟಬ್ಬಾನ್ಲಿ ಡಿಫೆಂಡಿಂಗ್. ಅದು ಬಿಟ್ಟು ಅಲ್ಲಿ ಫ್ಯಾಕ್ಟ್ಸೇ ನೋಡ್ತಾ ಇಲ್ಲ ಗಾಂಧೀಜಿ. ಅಲ್ಲಿ ಫ್ಯಾಕ್ಟ್ಸೇ ನೋಡಲ್ಲ, ತನ್ನ ಫ್ಯಾಕ್ಟ್ಸನ್ನು ಸೆಲೆಕ್ಟಾಗಿ ತನಗೆ ಅನುಕೂಲವಾಗೇ ನೋಡ್ತಾನೆ. ಜೀವನ ವಾಸ್ತವಗಳನ್ನು ತಮ್ಮ ಅನುಕೂಲವಾಗಿ ಸೆಲೆಕ್ಟ್ ಮಾಡ್ತಾನೆ. ಮೊದಲು ದೃಷ್ಟಿ ಸೆಲೆಕ್ಟಿವ್ ದೃಷ್ಟಿ ಆಯಿತು. ತತ್ವಾನ್ವೇಷಣ ಎಲ್ಲಿದೆ? ತತ್ವಾನ್ವೇಷಣ ಎಂದು ನಾನು ಎಕ್ಸ್ಪರಿಮೆಂಟ್ ಮಾಡ್ತೀನಿ ಅಂದರೆ ತತ್ವಾನ್ವೇಷಣ ಆಗುತ್ತದೆ? ನಾನು ರಿಸರ್ಚ್ ಮಾಡ್ತೀನಿ, ಓಪನ್ ಮಾಡ್ತೀನಿ, ಅದೇ ಒಂದು ಫೂಲಿಶ್ನೆಸ್. ದೃಷ್ಟಿ, ಪೂರ್ಣ ದೃಷ್ಟಿ ಇಲ್ಲದೇ ಇದ್ದರೆ ಏಕಪ್ಪ. ಆಲ್ ಋಷಿಗಳು, ಆಲ್ ವೇದಾಂತ, ಆಲ್ ಉಪನಿಷತ್ತು ಪಕ್ಕಕ್ಕಿಟ್ಟು ಮಾತಾಡಿದವರನ್ನು ಬುದ್ಧಿವಂತನ ಹೇಳ್ತೀವ? ಹಿಂದಿನ ಋಷಿಗಳೆಲ್ಲ ಮೂರ್ಖ, ಈ ಒಬ್ಬ ಗಾಂಧೀಜಿ ಒಬ್ಬನೇ ಬುದ್ಧಿವಂತನ? ಎ ಟೆರ್ರಿಬಲ್ ಅನ್ಫರ್ಗಿವೇಬಲ್ ಕ್ರಿಮಿನಲ್, ಈಸ್ ಎನ್ ಇಂಟೆಲೆಕ್ಚುವಲ್ ಕ್ರಿಮಿನಲ್. ನಾನು ಹೇಳಿದ್ದು ನಿಮಗೆ ಸಿಟ್ಟು ಬರುತ್ತದೆ, ನೀವು ಓದಿ ನಿಮಗೆ ಗೊತ್ತಾಗ್ತದೆ. ಎಷ್ಟು ಹರ್ಟ್ ಆಗ್ತೀವೋ, ಡೀಪ್ಲಿ ಹರ್ಟ್ ಆಗಿಬಿಡ್ತೀವಿ. ಏನಿಲ್ಲ, ಈ ವಾಸ್ ಎ ಫೂಲ್. ಅವರನ್ನು ಪಕ್ಕಕ್ಕಿಟ್ಟರೆ ಆಗುತ್ತಿತ್ತು. ಬ್ರಿಟಿಷರು ಅವರನ್ನು ಸ್ಪಾನ್ಸರ್ ಮಾಡಿ ಅವರನ್ನೇ ಹೈಲೈಟ್ ಮಾಡುವುದರಿಂದ ನಮ್ಮ ಜನರನ್ನು ನಾನು ಹೇಳ್ತಾ ಇದ್ದೀನಿ, ಹೆಚ್ಚಿನ ಜನರ ಅನುಯಾಯಿ ಆಗುವುದರಿಂದ ಈಗ ನಮ್ಮ ಜನರು ಅದೇನೋ ದೊಡ್ಡದು ಅಂದ್ಕೊಂಡಿದ್ವಿ. ಆಲ್ ಫೂಲ್ಸ್ ಅಲೋನ್ ಫಾಲೋ. ಸಿ, ಲಾರ್ಜ್ ನಂಬರ್ ಆಫ್ ಫಾಲೋಯಿಂಗ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್, ಡಸಂಟ್ ಮೀನ್ ಎನಿಥಿಂಗ್. ತತ್ವಾನ್ವೇಷಣ ಆಗಬೇಕೇ ಹೊರತು ಓಪನ್ನೆಸ್ ಅಂದರೆ ಏನು? ಪ್ರೆಜುಡಿಸ್ ಇಟ್ಕೊಳ್ತಾರೆ, ಓಪನ್ನೆಸ್ ಎಂದು ಮಾತಾಡ್ತಾರೆ, ಪ್ರೆಜುಡಿಸ್ ಇಟ್ಕೊಳ್ತಾರೆ, ಓಪನ್ನೆಸ್ ಎಂದು ಮಾತಾಡ್ತಾರೆ. ಒಬ್ಬನ್ನು ನೋಡಿದೆ, ನಾನೊಂದು ಹೈದರಾಬಾದ್ನಲ್ಲಿರುವಾಗ ವೇದಾಂತ ಪ್ರವಚನ ಮಾಡುತ್ತಿದ್ದೆ. ಒಂದೇ ಉದಾಹರಣೆ ಹೇಳಿ ಮುಂದುವರಿಯೋಣ, ಏಕೆಂದರೆ ಇವತ್ತು ಹೇಳುವ ಟಾಪಿಕ್ ಅದೇ. ಕಾಲ್ಪನಿಕ ಅಲ್ಲ, ಅದೇ ಹೇಳುವುದು. ಪ್ರವಚನ ಮಾಡುವಾಗ ಒಬ್ಬರು ಆ ಪ್ರವಚನಕ್ಕೆ ಬರುವವರಲ್ಲಿ ಅವರ ನೆಂಟರು, ಒಂದು ಯಂಗ್ ಫೆಲ್ಲೋನೇ. ಅವರೇನೋ ಕಾಲೇಜಿನಲ್ಲಿ ಲೆಕ್ಚರರ್ ಇದ್ದನಂತೆ, ಟೀಚರೋ ಲೆಕ್ಚರರೋ. ಹಿ ಗಾಟ್ ಎ ಬೆಸ್ಟ್ ಟೀಚರ್ ಅವಾರ್ಡ್. ಎಲ್ಲೋ ದಿಲ್ಲಿಯಲ್ಲಿ ಹಿ ಫೌಂಡ್ ಎ ಬೆಸ್ಟ್ ಟೀಚರ್ ಅವಾರ್ಡ್. ಅವರು ತೆಲುಗು ಫೆಲ್ಲೋ, ಬಟ್ ವಾಸ್ ಲಿವಿಂಗ್ ಇನ್ ಡೆಲ್ಲಿ. ಈ ಕೇಮ್ ಹಿಯರ್. ಏನೋ ವೇದಾಂತ ಪ್ರವಚನ ನಡೆಯುತ್ತಾ ಇದೆ ಎಂದು ಬಂದು ಕೂತಿದ್ದ. ಸ್ವಲ್ಪ ಹೊತ್ತು ಕೇಳಿದಾಗ ಪ್ರವಚನ ಮುಗಿದುಬಿಟ್ಟು ಶಾಂತಿ ಎಂದು ಮುಗಿದುಬಿಟ್ಟೆ. ಈಗ ಅವರೇನು ಹೇಳ್ತಾರೆ, ಇದೆಲ್ಲ ಏನು ಗಪ್ಪೆ ಹಾಕುವುದು ಎಂದು ಹೇಳ್ತಾನೆ. ತೆಲಂಗಾಣ ತೆಲುಗಿನಲ್ಲಿ ಗಪ್ಪಾಲು ಮಾಡುವುದು. ಗಪ್ಪೆ, ಹಿಂದಿಯಲ್ಲಿ ಗಪ್ಪೆ ಹೇಳ್ತಾರೆ. ಅಂದರೆ ಏನು ಗಪ್ಪೆ ಅಂದರೆ ಏನು? ಐ ಡೋಂಟ್ ನೋ ಹೌ ಟು ಟ್ರಾನ್ಸ್ಲೇಟ್ ದಟ್. ಗಪ್ಪ ಅಂದರೆ ಚಾಟಿಂಗೂ ಅಲ್ಲ, ಸೂಪರ್ಫಿಷಿಯಲ್ ಚಾಟಿಂಗ್. ಅದಕ್ಕೆ ನಥಿಂಗ್ ಇಸ್ ಸೀರಿಯಸ್, ಸೂಪರ್ಫಿಷಿಯಲ್ ಚಾಟಿಂಗ್. ಸೊ ಹಿ ಸೇಸ್, ಇದೆಲ್ಲ ಗಪ್ಪೆ ಹಾಕಿದರೆ ಏನು ಬರ್ತದೆ ಎಂದು ಹಿ ಕ್ರಿಟಿಸೈಸ್ಡ್ ಮೈ ವೇದಾಂತ, ನನ್ನ ಪ್ರವಚನ, ಉಪನಿಷತ್ತು, ಇದೆಲ್ಲ ನಾನು ಏನೋ ಉಪನಿಷತ್ತು ಪಾಠ ನಡೆಯುತ್ತಿತ್ತು. ಹಿ ಜಸ್ಟ್ ಕ್ರಿಟಿಸೈಸ್ಡ್ ಆಲ್ ದಿಸ್ ಆಸ್ ಆ ಗಪ್ಪೆ ಹಾಕೋದ್ರಿಂದ ಏನು ಪ್ರಯೋಜನ? ಮತ್ತೆ ಹೇಳಿ ಲಾಸ್ಟ್ಗೆ ಹೇಳ್ತಾನೆ, ಐ ಮೇ ಬಿ ರಾಂಗ್. ಇದೇನಪ್ಪ? ಈಗ ಈ ಕಾಲದ ಫ್ಯಾಷನ್ ಇದು. ಯು ಆರ್ ನಾಟ್ ಶೂರ್ ಆಫ್ ವಾಟ್ ಯು ಆರ್ ಟಾಕಿಂಗ್. ಯು ಯೋರ್ ಸೆಲ್ಫ್ ಡೋಂಟ್ ನೋ, ಬಟ್ ಯು ವೋಂಟ್ ಸ್ಟಾಪ್ ಕ್ರಿಟಿಸೈಸಿಂಗ್ ಅದರ್ಸ್. ಬಟ್ ಸೇ ದಟ್ ಐ ಮೇ ಬಿ ರಾಂಗ್, ಬಟ್ ಸ್ಟಿಲ್ ಯು ಕೀಪ್ ಆನ್ ಕ್ರಿಟಿಸೈಸಿಂಗ್. People say that, how openness he is. These are all the idiots, followers of Gandhiji. Gandhi has influenced our Hindu society so much that ನಿಮ್ಮ ಅರಗನ್ಸ್ಗೆ ಒಂದು ದೊಡ್ಡ ಹೆಸರು, ನೋಬಲ್. ಇದೆಲ್ಲ ಕ್ರಿಶ್ಚಿಯನ್ ಮಿಷನರಿಯಿಂದ ಕಲ್ತ್ಕೊಂಡಿದ್ದೆ. ನಿಮ್ಮ ಅರಗನ್ಸ್ಗೆ, ಪರ್ವರ್ಷನ್ಗೆ ನೋಬಲ್ ಹೆಸರುಗಳಿಡು ನಿಮ್ಮ ಪರ್ವರ್ಷನ್ಗೆ, ನಿಮ್ಮ ಮೂರ್ಖತ್ವಕ್ಕೆ. ದೆನ್ ಕಾಲ್ ಇಟ್ ಎ ಗ್ರೇಟ್ ರಿಲಿಜನ್. ಐ ಆಮ್ ಎಕ್ಸ್ಪರಿಮೆಂಟಿಂಗ್ ಎಂದು ಹೇಳು, ಐ ಆಮ್ ಓಪನ್ನೆಸ್ ಎಂದು ಹೇಳು. ಐ ವಾಂಟ್ ಆಕ್ಸೆಪ್ಟ್ ಎನಿಬಡಿ. ನಾನು ವೇದ ಒಪ್ಪಲ್ಲ, ನಾನು ಗುರುಗಳನ್ನು ಒಪ್ಪಲ್ಲ. ಐ ಆಮ್ ಓಪನ್ನೆಸ್. ಐ ಡೋಂಟ್ ವಾಂಟ್ ಟು ಫಾಲೋ ಎನಿ ಒನ್ ಗುರು. ಐ ಡೋಂಟ್ ವಾಂಟ್ ಫಾಲೋ ಎನಿ ಬುಕ್. ಐ ಆಕ್ಸೆಪ್ಟ್ ಆಲ್. ಸಿ, ಗಾಂಧೀಜಿ ಸೇಸ್ ಆಲ್ ರಿಲಿಜಿಯಸ್ ಬುಕ್ಸ್ ಆರ್ ನೋಬಲ್. ಆಲ್ ವೇದ, ಕುರಾನ್, ಬೈಬಲ್, ಆಲ್ ಆರ್ ನೋಬಲ್, ಬಟ್ ಆಲ್ ರಿಲಿಜನ್ಸ್ ಆರ್ ಡಿಫೆಕ್ಟಿವ್. ಐ ಆಕ್ಸೆಪ್ಟ್ ಆಲ್ ರಿಲಿಜನ್ಸ್. ಇದು ಹೇಳಿದ್ದರೆ ಪೀಪಲ್ ಆರ್ ಸೋ ಡ್ಯಾಮ್ ಇಂಪ್ರೆಸ್ಡ್ ಬೈ ದಿಸ್ ಇಡಿಯಾಟಿಕ್ ಥಿಂಕಿಂಗ್. ಯು ಸಿ ವಾಟ್ ಕೈಂಡ್ ಆಫ್ idiocy he is talking. Do you see this idiocy? This idiocy has got a great attraction in India. Even now, ನಮ್ಮ ಪ್ರವಚನ ಕೇಳುವವರಿಗೆ ಸಿಟ್ಟು ಬರುತ್ತಿರಬಹುದು ನನ್ನ ಮಾತು ಕೇಳಿ. ಹೌದಪ್ಪ, ಈ ಸಚ್ ಓಪನ್ ಮಾಡಿದ್ದಾರಲ್ಲ, ನಿಮ್ಗೆ ಏಕೆ ತಪ್ಪನಿಸುತ್ತಾ ಇದೆ? ನೀವು ಏಕೆ ಇಷ್ಟು ಬೈಯುತ್ತಾ ಇದ್ದೀರಿ, ಇಷ್ಟೇಕೆ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಿ? ನನ್ನ ಮಾತು ಕೇಳಿದ್ರೆ ನಿಮಗೆ ಸಿಟ್ಟು ಬರಬಾರ್ದು ಅಲ್ಲ, ನೀವು ಏಕೆ ಇಷ್ಟು ಸಿಟ್ಟು ಮಾಡ್ಕೊಳ್ತಾ ಇದ್ದೀರಿ? ಗಾಂಧೀಜಿ ಹೇಳಿದ್ದು ಎಷ್ಟು ಚೆನ್ನಾಗಿದೆ. ಐ ವಾಂಟ್ ಆಕ್ಸೆಪ್ಟ್ ಎನಿ ಬುಕ್. ಆಲ್ ಬುಕ್ಸ್ ಹ್ಯಾವ್ ಡಿಫೆಕ್ಟ್ಸ್. ಆಲ್ ಬುಕ್ಸ್ ಹ್ಯಾವ್ ಸರ್ಟನ್ ಟ್ರೂತ್ ಇನ್ ಇಟ್. ಆಲ್ ಬುಕ್ಸ್ ಆರ್ ಡಿಫೆಕ್ಟಿವ್. ಸೊ ವಿ ಶುಡ್ ಎಕ್ಸ್ಪರಿಮೆಂಟ್ ಆ್ಯಂಡ್ ಫೈಂಡ್ ಔಟ್ ಯಾವ ಪುಸ್ತಕ ಎಷ್ಟರ ಮಟ್ಟಿಗೆ ಸರಿಯಾಗಿದೆ. ಈಗ ದಿಸ್ ಈಸ್ ಎ ಫೂಲ್ ಸ್ಟಾರ್ಟೆಡ್ ಫೈಂಡಿಂಗ್ ಔಟ್ ದ ಟ್ರೂತ್ ಔಟ್ ಆಫ್ ಹಿಸ್ ಫೂಲಿಶ್ನೆಸ್.
This is what it is. This is what it is. Anyway, so regarding this, Swamiji did it in Paramartha Chintamani beautifully. Paramartha Chintamani excellently discussed. Paramartha Chintamani is thoroughly based upon Upanishads, Shankara Bhashya. ಇದನ್ನು ಇಟ್ಕೊಂಡೇ ಹೇಳಿದ್ದು. Swamiji has done amazingly thinking. I think he is a ಸಚ್ಚಿದಾನಂದ ಸ್ವಾಮೀಜಿಯನ್ನು ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ. ನಾನು ಹೇಳಿದ ಸ್ಟೇಟ್ಮೆಂಟ್ ನೋಡಿದ್ದರೆ ನಿಮಗೇನೋ ವೆರಿ ಸ್ವೀಪಿಂಗ್ ಸ್ಟೇಟ್ಮೆಂಟ್ ಅನಿಸುತ್ತಿರಬಹುದು. ಹಿ ಈಸ್ ಈಕ್ವಲ್ ಟು ಅನದರ್ ಶಂಕರ. His contemporaries, none of them have recognized it because they are incapable of recognizing. You see, if ನಾನು ನೋಡೋದಿದ್ದರೆ after my death probably or another generation, 2 generations people may recognize. He is another Shankara. Shankara was not recognized in his days. After 4 centuries people started recognizing. People may because people take a long time to understand him, but he is another Shankara. His contemporaries were fools, incapable of recognizing Swamiji. His thinking and his understanding. ನಾನು ಹೇಳಿದ್ದು ನಿಮಗೆ ಸ್ವೀಪಿಂಗ್ ಅನಿಸುತ್ತಾ ಇದೆಯಾ? ಪೀಪಲ್ ರಿಕ್ವೈರ್ 2 ಜನ್ಮ 3 ಜನ್ಮ ಟು ಡೂ ತಪಸ್ ಟು ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ವಾಮೀಜಿ. 2-3 ಜನ್ಮಗಳೇ ಬೇಕು ಟು ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಈಸ್ ನಾಟ್ ಎನ್ ಆರ್ಡಿನರಿ ಥಿಂಕಿಂಗ್. ಈಸ್ ಲೈಕ್ ಅನದರ್ ಶಂಕರ. ಶಂಕರರದು ಎಷ್ಟು ಕ್ಲಾರಿಟಿ ಡೆಪ್ತ್ ಇದೆಯೋ, ಈಸ್ ಎ ಕಾಂಟೆಂಪರರಿ ದೇಶ ಕಾಲಕ್ಕೆ ಕಾಂಟೆಂಪರರಿ ವಿಷಯಗಳನ್ನು ಸ್ಪಷ್ಟತೆ ಮಾಡಿರುವಂಥ ಅಪರ ಶಂಕರರೇ. ಏನೋ ನಾನು ಸಚ್ಚಿದಾನಂದ ಸ್ವಾಮೀಜಿ ಅನುಯಾಯಿ, ಅವರ ಶಿಷ್ಯ, ಅದರಿಂದ ನಾನು ಕಾರ್ಯಾಲಯದಲ್ಲಿದ್ದೇನೆ, ಅದರಿಂದ ಪ್ರಶಂಸೆ ಮಾಡ್ತೀನಿ ಎಂದು ತಿಳ್ಕೊಳ್ಳಬೇಡಿ. ಯು ಜಸ್ಟ್ ಸಿ ಹಿಸ್ ಥಿಂಕಿಂಗ್. ಆಧುನಿಕರು ಯಾರು ಕ್ರಿಟಿಸೈಸ್ ಮಾಡ್ತಾರೋ ಅವೇ ತಪ್ಪುಗಳು ತಮ್ಮಲ್ಲಿ ಇಟ್ಕೊಳ್ತಾರೆ. ಎಲ್ಲರನ್ನು ನೋಡಿ, ಈಸ್ ಓನ್ ಕಾಂಟೆಂಪರರಿ 20th ಸೆಂಚುರಿಯಲ್ಲಿರುವಂಥ ಮಠ ಪೀಠಗಳು ಏನು ಹೇಳ್ತಾರೋ ಅವೇ ತಪ್ಪುಗಳು ತಮ್ಮಲ್ಲಿ ಇಟ್ಕೊಂಡು ಮಾತಾಡ್ತಾರೆ. ದ್ಯಾಟ್ ಯು ವಿಲ್ ಸಿ ಸಿಂಗ್ಯುಲರ್ಲಿ ಆಬ್ಸೆಂಟ್ ಇನ್ ಸ್ವಾಮೀಜಿ. ಸ್ವಾಮೀಜಿ ಏನೇನು ಮಿಸ್ಟೇಕ್ಸ್ ಇನ್ನೊಬ್ಬರಲ್ಲಿ ತೋರಿಸಿದ್ದಾರೋ, ಫಸ್ಟ್ ಥಿಂಗ್ ಹಿ ಕರೆಕ್ಟೆಡ್ ದಟ್ ಇನ್ ಹಿಮ್. ಹಿ ಡಿಂಟ್ ಅಲೌ ದಟ್ ಮಿಸ್ಟೇಕ್ ಇನ್ ಹಿಮ್. ದಿಸ್ ಈಸ್ ದ ರೇರ್ ಗ್ರೇಟ್ ಕ್ವಾಲಿಟಿ ಆಫ್ ಸ್ವಾಮೀಜಿ. ವಾಟ್ ಎವರ್ ಫಾಲ್ಟ್ಸ್ ಹಿ ಫೌಂಡ್ ಇನ್ ಅದರ್ ಸ್ಕೂಲ್ಸ್, he made sure that defect doesn't exist in his school. ತನ್ನ ಥಿಂಕಿಂಗ್, ತನ್ನ ರಚನೆಗಳು, ತನ್ನ ವಿವೇಕ ಶಾಸ್ತ್ರದಲ್ಲಿ, ತನ್ನ ಪ್ರವಚನಗಳಲ್ಲಿ ಆ ಡಿಫೆಕ್ಟ್ ಇರಬಾರದು ಎಂದು ನೋಡಿಕೊಂಡರು. ಇನ್ನೊಂದು, ಇಟ್ ಈಸ್ ನಾಟ್ ಎ ಪರ್ಸನಲ್ ಥಿಂಗ್. ನಿಮ್ಮ ಪರ್ಸನಲ್ ಅನ್ವೇಷಣೆ ಅಲ್ಲ. ಸೀಕಿಂಗ್ ನಾನು ಎಕ್ಸ್ಪರಿಮೆಂಟ್ ಮಾಡ್ತೀನಿ ಏನೋ ಹೇಳ್ತಾರೆ, ಬಟ್ ಎಲ್ಲರೂ ಪರ್ಸನನ್ನು ಇಟ್ಕೊಂಡೇ ಮಾತಾಡ್ತಾರೆ. ನಾನು ರಿಸರ್ಚ್ ಮಾಡ್ತೀನಿ, ಅಲ್ಲೇ ಈಗೋ ಇದೆ, ಹೋಯಿತು, ಹೋಲ್ ಇವರ ವೇದಾಂತ ನಾಶವಾಗಿಬಿಟ್ಟಿತ್ತು. ನಾನು ರಿಸರ್ಚು ನಾನಲ್ಲ, ಈ ನಾನು ಬಿಡುವುದೇ ರಿಸರ್ಚ್. ಇನ್ ದಿಸ್ ವೇ ಜಿಡ್ಡು ಕೃಷ್ಣಮೂರ್ತಿ ಇದು ತುಂಬ ಚೆನ್ನಾಗಿರುತ್ತದೆ. ಐ ಡೋಂಟ್ ನೋ ವೆದರ್ ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಆರ್ ನಾಟ್. ಇಟ್ಸ್ ಎ ವೆರಿ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಜಿಡ್ಡು ಕೃಷ್ಣಮೂರ್ತಿಸ್. ಹೀ ಟಾಕ್ಸ್ ಇಂಪರ್ಸನಲಿ. ದ್ಯಾಟ್ ಈಸ್ ದ ಥಿಂಗ್ ಹೋಲ್ ಸೊಸೈಟಿ ಫೇಲ್ ಟು ಅಂಡರ್ಸ್ಟ್ಯಾಂಡ್. ಐ ಥಿಂಕ್ ಆಲ್ ವರ್ಲ್ಡ್ ಹ್ಯಾಸ್ ಫೇಲ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಹಿ ಹಿಮ್ಸೆಲ್ಫ್ ಅಡ್ಮಿಟೆಡ್ nobody has understood me. Because he did not explain himself, he did not prepare the people to understand why people are not able to understand him. He also could not understand. He remained in his level, people remained in their own level. There was a singularly communication gap between Jiddu Krishnamurti and his followers or listeners. Listeners means we are all his own listeners. Followers are not specific people, we are all his own listeners. Most of us listen to him and then read his books. Of course, this generation only have to read through videos and these things. So directly listening is only earlier generations have heard him directly. The singular thing is, he talked impersonally. Even the self-enquiry, even the self-observation, he wanted the observation without the self. These people were unable to understand. I am observing, the I has come into picture. That's all. Observation gets blocked. Tattvanveshanakke real blocking is I am doing experiment. That I itself is a obstruction for the experiment. Gandhiji got stuck there alone. And he thought that I am doing that thing, this thing, that thing. That fellow doesn't understand, doesn't listen to others. He's a stubborn. In fact, the most closed fellow, closed mind was Gandhiji. The most closed mind, stubborn, narrow mind was Gandhiji. And one more important thing about Gandhiji is a typical Christian missionary. All his narrowness,
all his blindness, all his closeness, he glorified with the noble terms of experimenting, I don't accept anybody, intuition, soul force. He used all noble words for his all perversions. Typical Christianity, Christian missionaries. They talk boldly, they condemn Hindu gods, they just say that I'll throw away all your Hindu gods into Satans and boldly matadtare. This is called a terrible mental cases. Whole Christianity is a mental case. Whole Christianity and Islam. Because you just dismiss them boldly. I think the Indian society is tuned up to the British education system. That's why we are fascinated by this Christian missionary language, which Gandhiji adopted, Nehru adopted, and many people adopted, even partly Vivekananda adopted. All this language of missionaries, has been very attractive. They fail to understand our traditional Shankara's language. Shankara's way, language means prakriya. Shankara's way of talking. Language means, not language, the way of talking, not Sanskrit language or Kannada language. I am talking the way of explaining, the way of presentation. That is missing. Shankara's is universal. It doesn't belong to any particular school, particular thought, particular speculation. First thing is, Shankara is not an individual. Like Upanishad is not an individual's book. That's why we say Upanishad is an Apaurushaya Pramana. Shankara really understood what is Apaurushaya Pramana, impersonal. Shankara taking Upanishads, people say, oh, Shankara is also one more school. He is also following one book. See, that is a superficial. Shankara follows Upanishads. Shankara defends Upanishads. That doesn't mean he is again person-centered. Again, doesn't mean one angle of looking. Shankara has no particular angle of looking. It is a universal fact. This is what Sachidananda Swamiji brought out, the greatness and the clarity of Shankara, which I think many of the people missed. Even the people, those who call themselves the Shankara followers, have missed it. It is Swamiji who brought it out. In experiments, also there is a narrowness is interfering. Because how do you watch? From what standpoint you watch? What do you watch? There itself your limitation starts. Swamiji took universal experience. Today's point is this. I have given little more excess of introduction. Now coming to the point. Again another problem? Okay. Because camera, we have to see that. Okay, so today's main important point is Shankaracharya. Whatever he discussed, he never took speculation as a basis, like an interpretation. Speculation means you imagine, you use your logic and come out, arrive at a, you use your logic and arrive at a conclusion. Logic and conclusion is not Shankara's method. You will be surprised. You mean Shankara did not use logic? He did not use logic and arrive at a conclusion? No. Because the logic he used is Shruti-anugrahita tarka. The logic is based upon Shruti, based upon universal experience. It is totally a different logic. This is the thing, people miss it. They think Shankara used a lot of logic. Some people say you have to be a mathematician, you have to be an expert in logic to be able to understand Shankaracharya. All this is utter foolishness. Shankara sees universal experience. Shankara took Upanishads as a universal fact. Upanishad is not anybody's statement. Upanishad is a statement of a fact, not a statement of a given person, however great or small may be. It is not of a rishi, statement of a rishi, statement of a person, statement of anybody. Statement of neither a jnani nor of an ajnani. See, Upanishad is not a statement of either a jnani or ajnani. It is a statement of a fact. See, this is pen when I say. Who says? We have to say nobody says. It is the pen itself says. See, Apaurushaya means what? It is a statement of a fact. Who says? Now you say. You are stuck with who says. You are stuck already. Who is doing experiment? You are stuck. Who says is not the question. That's where you are stuck again. That's why Shankaracharya took Upanishad as not who says. It is
how Upanishadic statement is a statement of a fact. What fact it is stating, that's all we have to see. If it is stating a fact, you will see that exactly what Upanishad says will be fitting to a fact. If it is stating a fact. If it is not stating a fact, then it will go wrong. Therefore, Upanishad is a statement of a fact. This is what Apaurushaya means. Upanishad is a statement of a fact. That means who said it doesn't come into picture. Therefore, Shankaracharya, by using a logic, he did not arrive at a conclusion. About what? Vedanta talks of, a philosophy talks of few topics. Main topic, let us say, what is samsara? What is the cause of samsara? Then how to get rid of samsara? Then when you get rid of samsara, what is the nature of liberation? Then what is the nature of the world? Is the world existing or not? Is the world there or not? Or is the world, if the world is there, then how did it come? Has anybody created? Or it is uncreated and remaining there alone? See, one is, what is the world? What is the world? First question. Is it there or not? Second question. If it is there, then has somebody created, or it remains uncreated all the time as a reality? If somebody created, then why he created, how he created? All these things Shankara never interpreted through a given man's standpoint. Neither he used logic, nor he took somebody. Two things are important of Shankara's. He did not take somebody's standpoint as an individual, as a jiva, as somebody's standpoint. There is no standpoint. This is most important. No individual standpoint, nobody's standpoint. Then what is it? It is a universal standpoint. Fact is fact. Avastatraya is a universal standpoint. Jagrat, Swapna, Sushupti. You three see them, it is a universal. It is waking, dream and deep sleep. Tell me, when you are talking of waking and dream and deep sleep, doesn't belong to any particular race, white race, black race, or any colored race? Does it belong to any language, any school of philosophy, any particular person, any particular religion, or any particular thing? It is just immaterial. It is a universal fact, like a sun is rising and sun is setting. Does it relate to anybody? It is a universal standpoint, is Anubhava Drishti. Then Shankara's logic. Shankara did not use logic to arrive at one conclusion. Logic is only just analyzing, that's all he used it. Analysis of universal experiences. When you analysis means you observe and analyze, and the thing comes out on its own. Thing just appears. Therefore, what is samsara? What is the cause of samsara? Avidya. Now coming to the point, he says, what is avidya? Quite unlike other commentators on the Vedanta Sutras. Other commentators, what did they do? Shankara begins his bhashya with introduction dealing with adhyasa. What is samsara karanam? What is the cause of samsara? Avidya. What is that avidya? He says, samsara karanam means there is a superimposition in everybody's life. Shankara starts with that. He doesn't try to explain logically what could be the cause of samsara. What could be, might be, must be, could be, might be, must be, all these are speculations. See, what could be the cause? What might be the cause? ನಾನು ಇಂಗ್ಲೀಷ್ನಲ್ಲೇ ಹೇಳ್ತಾ ಇದ್ದೀನೇನು? ಓಕೆ, ಯಾವುದು? ಓಕೆ, ಸಾರಿ, ನಾನು ಕನ್ನಡದಲ್ಲಿ ಹೇಳಬೇಕಲ್ಲವೇ? ಅಂದರೆ ಇದಕ್ಕೆ ಕಾರಣವೇನು, ಏನಿರಬಹುದು, ಏನಾಗಿದೆ, ಇದೇ ಆಗಬೇಕು, ಆಗಬೇಕು, ಏನು ಆಗಬಹುದು, ಇದೆಲ್ಲ ಕಲ್ಪನಾ ಅಂದರೆ ಯು ಆರ್ ಯೂಸಿಂಗ್ ಲಾಜಿಕ್ ಅಂಡ್ ಅರೈವಿಂಗ್ ಎಟ್ ಎ ಕನ್ಕ್ಲೂಷನ್. Shankara doesn't use logic and arrives at a conclusion. He just looks at the fact, discovers the fact, and he points out and helps you to discover the fact. Adhyasa is in everybody's life. I find myself to be, whenever I see me, I am, in that very I am, there is a mixing of Atma and Anatma. Now, is there anything else to do? Is he trying to use logic to prove that Ahankara is an Adhyasta? Adhyasa is not to be proven. It is a self-evident experience. It is a self-evident means it is a commonly evident to all. It is a universal experience.
Therefore, Shankara touches adhyasa as an avidya because it is a universal experience. He is not using logic. He is not using individual standpoint. Nor he is sheltering under a book. Nor under a guru. My guru told my avatara. My guru was the first guru. Therefore, he is not talking on the strength of my guru's anubhava. Those people to say that anubhava has become another fanaticism. I tell you, people say you should not believe anything blindly, but believe my guru's anubhava. If guru's anubhava, is it everybody's anubhava or his own anubhava? He had darshan of Jesus, he had darshan of Moses, he has darshan of ಪ್ರವಾದಿ ಮೊಹಮ್ಮದ್. ಅದು ನೋಡಿ, ಇದು ಮತ್ತೆ ಅವರ ಪರ್ಸನಲ್ ಅನುಭವ ಆಯಿತು. ಪರ್ಸನಲ್ ಅನುಭವ ನಾವು ಬಿಲೀವ್ ಮಾಡಬೇಕು. ನಮಗೆ ಕೊಟ್ಟರ? ನಿಮಗೆ ಜೀಸಸ್ ಅನುಭವ ಆಯಿತಾ? ನಿಮಗೆ ಯಾರು ಜೀಸಸ್ಸು ಅವತಾರ ಎಂದು ಹೇಳ್ಕೊಳ್ತಾರೋ ಅದು ನಿಮಗೆಲ್ಲರಿಗೂ ಆಯಿತಾ? ಅವ್ರಿಗೊಬ್ಬನಿಗೆ ಆಯಿತು, ಅವರ ಶಿಷ್ಯರಿಗೂ ಆಗಲಿಲ್ಲ ಅಲ್ಲವೇ? ಮತ್ತೆ ಪರ್ಸನಲ್ ಅನುಭವ ಆಗಿಬಿಟ್ಟಿತು. ಪರ್ಸನಲ್ ಅನುಭವ ಇಸ್ ಎ ಫ್ಯಾನ್ಸಿ ಅಲ್ಲವೇ? ಮತ್ತೆ ಯು ಶುಡ್ ಯು ಕ್ರಿಟಿಸೈಸ್ ದ ಬಿಲೀಫ್ ಆಫ್ ಅದರ್ಸ್, ಬಟ್ ಅಗೇನ್ ಯು ಟೀಚ್ ಬಿಲೀಫ್ ಇನ್ ದ ನೇಮ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಓನ್ ಗುರು, ಯುವರ್ ಫೌಂಡರ್. ಅಗೇನ್ ಇಟ್ಸ್ ಎ ಬಿಲೀಫೇ. ಅವರ ಅನುಭವ ನಮಗೆ ಬಿಲೀಫ್ ಅಲ್ಲವೇ? ನಮ್ಮ ಅನುಭವ, ಅವರ ಅನುಭವ ನಮಗೆ ಬಂತ? ಅವರ ಅನುಭವ ನಮಗೆ ಬಿಲೀಫೇ ಆಯಿತು, ನಮಗೆ ನಂಬಿಕೆನೇ ಆಯಿತು. ದೆನ್ ನಂಬಿಕಾ ಯು ಆರ್ ಪ್ರಾಪಗೇಟಿಂಗ್ ಇನ್ ದ ನೇಮ್ ಆಫ್ ಗುರು ಆ್ಯಂಡ್ ಅವತಾರ ಆ್ಯಂಡ್ ಅನುಭವ, ಆಲ್ ದಿಸ್. ಸಿ ಯೂಸ್ ಎ ನೋಬಲ್, ದಿಸ್ ಆರ್ ಆಲ್ ಕ್ರಿಶ್ಚಿಯನ್ ಮಿಷನರಿ ಸ್ಟೈಲ್ ಆಯಿತು. ಯು ಯೂಸ್ ನೋಬಲ್ ವರ್ಡ್ಸ್ ಟು ಡಿಸ್ಕ್ರೈಬ್ ದ ನ್ಯಾರೋನೆಸ್. ಯು ಯೂಸ್ ದ ಓಪನ್ನೆಸ್ ಬಟ್ ಡಿಸ್ಕ್ರೈಬ್ ದ, ಅಂದರೆ ಸೇಮ್ ನ್ಯಾರೋನೆಸ್, ಸಂಕುಚಿತ ಬುದ್ಧಿಯನ್ನು ಓಪನ್ನೆಸ್ ಎಂದು ಮಾತಾಡುವುದು, ವೈಯಕ್ತಿಕ ದೃಷ್ಟಿಯನ್ನು ಎಲ್ಲರನ್ನಲ್ಲಿದೆ ಎಂದು ಹೇಳುವುದು. ಅಂದರೆ ಯೂಸಿಂಗ್ ನೋಬಲ್ ವರ್ಡ್ಸ್ ಟು ಡಿಸ್ಕ್ರೈಬ್ ದ ನ್ಯಾರೋನೆಸ್. ಅಂಧವಿಶ್ವಾಸವನ್ನು ಹೇಳುವುದು ಓನ್ಲಿ ಟ್ರೂತ್ ವಿ ಆರ್ ಟೀಚಿಂಗ್ ಎಂದು ಹೇಳುವುದು. ಓನ್ಲಿ ಟ್ರೂತ್ ಮಾತೇ ಒಂದು ಅಂಧವಿಶ್ವಾಸ. ಈಗ ಓನ್ಲಿ ಟ್ರೂತ್ ಏನಿದೆ? ಸೊ ದಿಸ್ ಇಸ್ ದ ಥಿಂಗ್, ಪೀಪಲ್ ಆರ್ ಸ್ಟಕ್. ನಾಟ್ ಓನ್ಲಿ the language we got, 20th century language, because that was a missionary language. Whole Hindu society got this missionary language. Throw away that. Come freshly. What is fresh? Come to Shankaracharya. Then Shankaracharya is an old man. This again is a fanaticism. Shankara is not a old man. Shankara never talked as a person. ಶಂಕರರು ಒಂದು ಪುಸ್ತಕವನ್ನು ಹೇಳಲಿಲ್ಲ, ತಾನು ಪರ್ಸನ್ ಆಗಿ ಮಾತಾಡಲಿಲ್ಲ. ಶಂಕರ is a statement of a fact. Shankara is not a person. If you do Tattvanveshana, your mind is Shankara. I am Shankara, you are Shankara, everybody is Shankara. Whoever does Tattvanveshana, that is Shankara. Openness itkondre Shankara. Universal experience nodiddare Shankara. Therefore, Shankara is not a person. It is in a universal outlook. ಅಂದರೆ ಸಾರ್ವತ್ರಿಕ ಅನುಭವ ದೃಷ್ಟಿ ಇದೆ ನೋಡಿ, ಅದು ಶಂಕರರು. ಸಾರ್ವತ್ರಿಕ ಅನುಭವ ದೃಷ್ಟೇ ಶಂಕರಾಚಾರ್ಯರು. ಆದ್ದರಿಂದ ಶಂಕರನ್ನು, ಮತ್ತು ಶಂಕರ ಅಂದರೆ ಅಗೇನ್ ಯು ಟೇಕ್ ಹಿಮ್ ಆಸ್ ಎ ಪರ್ಸನ್, ಒನ್ ಪಡೆ. ಆಮ್ ಐ ಆಸ್ಕಿಂಗ್ ಯು ಟು ಬಿಲೀವ್ ಶಂಕರಸ್ ವರ್ಡ್ಸ್? ನಮ್ಮ ಗುರುಗಳು, ನಮ್ಮ ಫೌಂಡರ್, ನಮ್ಮ ಸಂಸ್ಥಾಪಕರು, ಅವರ ಅನುಭವವಾಯಿತಂತೆ, ಅವರು ಎಲ್ಲ ಮತಗಳ ಅನುಭವ ಪಡ್ಕೊಂಡರು, ಅದರಿಂದ ನೀವು ನಂಬು ಅಂದರೆ ಅನುಭವ ಪದವನ್ನು ಬಳಸಿ ನಿಮ್ಮಿಂದ ಒಂದು ಅಂಧವಿಶ್ವಾಸವನ್ನು ಮಾಡುವುದು ಇದೊಂದು ಫ್ಯಾಷನ್ ಆಗಿಬಿಟ್ಟಿತು. ಅವರ ಅನುಭವ ನೀವು ಒಪ್ಕೋ ಅಂದರೆ ನಿಮಗೆ ಮಾತ್ರ ಅಂಧವಿಶ್ವಾಸನೇ ಆಯ್ತಲ್ಲ. ನಿಮಗೆ ಅನುಭವ ಆಯಿತಾ? ಮರಾಗದಿದ್ದರೆ ಸುಮ್ಮನೆ ಇರು. మరి ಅವರ ಅನುಭವ ಎಂದು ಹೇಳುವುದು ನಿಮಗೆ ಅಂಧವಿಶ್ವಾಸ ಎಂದು ಹೇಳಿಬಿಡುವುದು ಅಲ್ಲವೇ? ಒಪ್ಕೋ ಎಂದು ಹೇಳಿಬಿಡುವುದು. ರಿಡಿಕ್ಯುಲಸ್. ದಿಸ್ ಈಸ್ ವಾಟ್ ಯು ಸೇ ದಟ್ ಮಿಸ್ಗೈಡಿಂಗ್ ಇಟ್ ಈಸ್. ಮಾರುವೇಷ ಅಂದರೆ ಇನ್ ಡಿಸ್ಗೀಸ್ ಇಟ್ ಈಸ್ ಎ ಚೀಟಿಂಗ್. ದೇರ್ ಫಾರ್ ಶಂಕರರು is not a person, is a universal experience. Therefore, ಇಲ್ಲಿ ಸ್ವಾಮೀಜಿ ಹೇಳ್ತಾರೆ, ಶಂಕರರು ಸಂಸಾರಕ್ಕೆ ಕಾರಣವೇ ಏನೆಂಬುದನ್ನು, ಈಗ ಅವರು ಏನು ಹೇಳಿದ್ದಾರೆ, ಕೆಲವರು ಪ್ರಕೃತಿ ಇದೆ ಎಂದು ಹೇಳಿದ್ದಾರೆ, ಕೆಲವರು ಮಾಯಾ ಹೇಳಿದ್ದಾರೆ, ಆ ಮಾಯವನ್ನೇ ಕೆಲವರು ಅವಿದ್ಯೆ ಹೇಳಿದ್ದಾರೆ. ಅವಿದ್ಯೆ ಇರಬೇಕು, ಇರಲೇಬೇಕು, ಏಕೆ ಇರುತ್ತದೆ, ಏಕೆ ಇರಬೇಕು, ಈಗ ತರ್ಕದಿಂದ ಹೇಳಿ ಕಾರಣ ಹೇಳಿ ಸಿದ್ಧಪಡಿಸಿದ್ದಾರೆ. ಶಂಕರರು ಸಂಸಾರ ಕಾರಣವೇನು ಎನ್ನುವುದಕ್ಕೆ ಯಾವ ತರ್ಕ ಬಳಸಲಿಲ್ಲ. ಒಂದು ಕಾರಣ ಇರಬೇಕು, ಆ ಕಾರಣದಿಂದ ಇರಬೇಕು ಅಂದರೆ ತರ್ಕ ಆಯಿತು, ಸ್ಪೆಕ್ಯುಲೇಷನ್ ಆಯಿತು, ಕಲ್ಪನೆ ಆಯಿತು. ಶಂಕರರು ಕಲ್ಪನದಲ್ಲಿ ಇಂಡಲ್ಜ್ ಮಾಡಲ್ಲ, ಕಲ್ಪನದಲ್ಲಿ ಮುಳುಗಿರಲ್ಲ.
ಕಲ್ಪನೆಯನ್ನೇ ಮುಳುಗಿ ಕಲ್ಪನೆಯನ್ನೇ ಹೇಳುವುದಿಲ್ಲ. ಹಿ ಜಸ್ಟ್ ಪಾಯಿಂಟ್ ಔಟ್. ದಟ್ಸ್ ವೈ ವಿ ಸೇ ಇಸ್ ಶೋಯಿಂಗ್ ದ ಲೈಟ್ ಅಷ್ಟೇ. ಲೈಟ್ ಶೋಯಿಂಗ್ ಆ್ಯಂಡ್ ಹೆಲ್ಪ್ ಯು ಟು ಡಿಸ್ಕವರ್. ಇದು ಶಂಕರರ ಸ್ಟೈಲ್. ಇವತ್ತಿನ ಪಾಯಿಂಟ್ ಏನಂದರೆ ಅಧ್ಯಾಸ, ಅದರ್ವೈಸ್ ಕಾಲ್ಡ್ ಅವಿದ್ಯಾ. ಅಧ್ಯಾಸೇ ಅವಿದ್ಯಾ. ಅವಿದ್ಯಾ ಅಂದರೆ ಏನು? ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎ ತಪ್ಪು ತಿಳುವಳಿಕೆ. ವಿತೌಟ್ ಪಾಸ್ಟುಲೇಟಿಂಗ್ ಎನಿ ಥಿಯರಿ ಆರ್ ಆಕ್ಸೆಪ್ಟೆನ್ಸ್ ಆಫ್ ಪ್ರಮಾಣಸ್. ಅವರು ಕಲ್ಪನಾ ಮಾಡಲಿಲ್ಲ, ಪ್ರಮಾಣಗಳಿಂದ ಸಿದ್ಧಪಡಿಸುವುದಕ್ಕೆ ಪ್ರಯತ್ನ ಮಾಡಲಿಲ್ಲ, ತರ್ಕದಿಂದ ಪ್ರಯತ್ನ. ಅಧ್ಯಾಸವೇ ಅವಿದ್ಯಾ ಎಂಬುದನ್ನು ನೇರಾಗಿ ಅನುಭವದಲ್ಲಿ ಇದ್ದನ್ನು ಹೇಳಿದ್ದರೆ ಹೊರತು ತರ್ಕ ಬಳಸಲಿಲ್ಲ, ಪ್ರಮಾಣಗಳು ಬಳಸಲಿಲ್ಲ. ಇರಬೇಕು, ಇರಲೇಬೇಕು, ನೀವು ಒಪ್ಪಲೇಬೇಕು, ಇಲ್ಲದಿದ್ದರೆ ಇದಾಗಲ್ಲ ಅಂದ್ರೇನು? ಅದಿಲ್ಲದಿದ್ದರೆ ಇದು ಆಗಲ್ಲ. ಇದು ಅರ್ಥಾಪತ್ತಿ ಹೇಳ್ತೀವಿ ಸಂಸ್ಕೃತದಲ್ಲಿ. ಅಂದ್ರೇನು? ಅಂಟೆನಿಬಿಲಿಟಿ, ಅದರ್ವೈಸ್ ಅಂಟೆನಿಬಿಲಿಟಿ. ಅರ್ಥಾಪತ್ತಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳಬೇಕು? ಅದರ್ವೈಸ್ ಅಂಟೆನಿಬಿಲಿಟಿ. ಇದು ಒಪ್ಪದಿದ್ದರೆ ಅದು ಪ್ರಾಬ್ಲಮ್ ಆಗುತ್ತದೆ, ದೇರ್ ಫೋರ್ ಒಪ್ಪಲೇಬೇಕು. ಈಗ ಇದು ತರ್ಕ ಆಯಿತು. ನೀವು ಅಧ್ಯಾಸ ಒಪ್ಪದಿದ್ದರೆ ಏನೂ ಆಗ್ತದೆ? ಒಪ್ಪದಿದ್ದರೆ ಏನು? ಅನುಭವದಲ್ಲಿ ಇದ್ದೇ ಇದೆ, ನೋಡುವ ಅಷ್ಟೇ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಶಂಕರರಲ್ಲಿದ್ದನ್ನು ಮುಚ್ಚಿ ಹೋಯಿತು. ಸ್ವಾಮೀಜಿ ಹೊರಕ್ಕೆ ತಂದರು ಈ ಅದ್ಭುತವಾದ ವಿಷಯವನ್ನು. ಅಪೀಲ್ಸ್ ಟು. ಈಗ ಸೆಕೆಂಡ್ ಪಾಯಿಂಟ್ ಅಂದರೆ, ಮೊದಲು ಕಲ್ಪನಾ ಮಾಡಲ್ಲ, ಅನುಭವವನ್ನೇ ಎತ್ತಿ ತೋರಿಸ್ತಾರೆ. ಎರಡನೇ ಅಂಶ, ಆ ಅನುಭವವಾದರೂ ವೈಯಕ್ತಿಕ ಅನುಭವ ಅಲ್ಲ, ವೈಯಕ್ತಿಕ ಎಕ್ಸ್ಪರಿಮೆಂಟ್ ಅಲ್ಲ, ಯೂನಿವರ್ಸಲ್. ಈವನ್ ಶ್ರುತಿಯನ್ನು ಅವರು ಯೂನಿವರ್ಸಲ್ ಅರ್ಥಕ್ಕೆ ಶ್ರುತಿಯನ್ನು ತಗೊಂಡರೆ ಹೊರತು ಶಂಕರರು ಶ್ರುತಿ ಪ್ರಮಾಣ ಎಂದು ಸಿದ್ಧಪಡಿಸುವುದಕ್ಕೆ ಪ್ರಯತ್ನ ಮಾಡಲಿಲ್ಲ. ಶಂಕರರು ಶ್ರುತಿ ಪ್ರಮಾಣ ಏಕೆ ಪ್ರಮಾಣ ಎನ್ನುವುದಕ್ಕೆ ತಾರ್ಕಿಕರು ಶ್ರುತಿ ಪ್ರಮಾಣ ಏಕೆ ಎನ್ನುವುದು ತರ್ಕ ಬಳಸಿದ್ದಾರೆ. ಮೀಮಾಂಸಕರು ತುಂಬ ತರ್ಕ ಬಳಸಿದ್ದಾರೆ. ಯಾವ ವಾಕ್ಯವೂ ಅಪೌರುಷೇಯ ವಾಕ್ಯವಿಲ್ಲ ಎನ್ನುವುದು ಬೌದ್ಧರು, ಅಪೌರುಷೇಯ ವಾಕ್ಯವಿರುತ್ತದೆ ಎನ್ನುವುದು ನಮ್ಮ ವೈದಿಕರು. ಇಬ್ಬರು ವಾದ ಮಾಡಿಕೊಂಡರು. ಅಪೌರುಷೇಯ ವಾಕ್ಯವೇ ಇರುವುದಿಲ್ಲ, ಆದರೆ ಬುದ್ಧನ ವಾಕ್ಯ ಮಾತ್ರ ಜ್ಞಾನವಾಕ್ಯ ಎಂದು ಹೇಳಿಬಿಟ್ಟು. ನೋಡಿ, ಅಪೌರುಷೇಯ ವಾಕ್ಯವಿರಲ್ಲ ಅಂತೆ, ವ್ಯಕ್ತಿ ಮಾತು ಮಾತ್ರ ಜ್ಞಾನ ಸರ್ವಜ್ಞ. ಏಕೆಂದರೆ ಬುದ್ಧನು ಸರ್ವಜ್ಞ ಆಗುವುದರಿಂದ ಬುದ್ಧ ಹೇಳಿದ್ದು ಆಗುತ್ತದೆ ಎಂದು ಹೇಳಿ. ಕುಮಾರಲ ಭಟ್ಟ ಒಬ್ಬ ವ್ಯಕ್ತಿ ಸರ್ವಜ್ಞ ಹೇಗೆ ಆಗ್ತಾನೆ, ಯಾವ ವ್ಯಕ್ತಿ ಸರ್ವಜ್ಞ ಆಗುವ ಹಾಗಿಲ್ಲ, ಯಾವ ವ್ಯಕ್ತಿಯೂ ಸರ್ವಜ್ಞವಾಗಲ್ಲ ಎಂದು ಡಿಸ್ಮಿಸ್ ಮಾಡಿ ಒಂದು ಪುಸ್ತಕವೇ ಸರ್ವಜ್ಞ ಎಂದು ಕುಮಾರಲ ಪ್ರಯತ್ನ ಮಾಡಿದ್ದಾರೆ. ಶಂಕರರು ಬುದ್ಧರನ್ನು ಹೇಳಲಿಲ್ಲ. ಈಗ ಇಲ್ಲೊಂದು ಇದೆ, ನಾನು ವಿಷಯ ನಾನು ಐ ಥಿಂಕ್ ಇದು ಹೇಳಬೇಕು, ಸಮಯ ಬಂದಾಗ ಹೇಳ್ತೀನಿ. ಇದು ನನ್ನ ಅಂಶ, ಇದೀಗ ಪೂರ್ತಿ ಬೇರೆಯೇ ಅಂಶ. ಸ್ವಾಮೀಜಿ ಹೇಳಲಿಲ್ಲ ಅನಿಸುತ್ತದೆ, ಅದು ಬೇರೆ ಹೇಳೋಣ. ನಾನು ಈ ಬುದ್ಧರು ಕುಮಾರಲ ಭಟ್ಟರ ಕುರಿತು ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತಾ ಇದೆ. ಐ ಹ್ಯಾವ್ ಟು ಟೆಲ್. ಇಟ್ ವಿಲ್ ಟೇಕ್ 1 or 2 hours. ಒಂದು ದಿವಸ ಹೇಳ್ತೀನಿ, ಇವತ್ತಲ್ಲ. ಶಂಕರರು ಬುದ್ಧನ ಹಾಗೆ ಒಂದು ವ್ಯಕ್ತಿಯನ್ನು ಸರ್ವಜ್ಞ ಹೇಳಲಿಲ್ಲ, ಒಂದು ಪುಸ್ತಕವನ್ನು ಸರ್ವಜ್ಞ ಹೇಳಲಿಲ್ಲ. ನೋಡಿ, ಶಂಕರರು ನೋಡಿ ಬೌದ್ಧರನ್ನು ಸೋಲಿಸಿಬಿಟ್ಟರು. ಬೌದ್ಧರನ್ನು ಸೋಲಿಸಿದಾಗ ಕುಮಾರಲ ಭಟ್ಟನನ್ನು ಒಪ್ಪಲಿಲ್ಲ. ನೀವು ಬೌದ್ಧರನ್ನು ಸೋಲಿಸಿದ್ದಾರೆ ಅಂದರೆ ಇವರೇನು ಹೇಳ್ಕೊಳ್ತಾರೆ? ಕುಮಾರಲ ಭಟ್ಟನನ್ನು ಒಪ್ಪಿಬಿಟ್ಟೆ. ಶಂಕರರು ಬೌದ್ಧರನ್ನು ಒಪ್ಪಲಿಲ್ಲ, ಕುಮಾರಲ ಭಟ್ಟನನ್ನು ಒಪ್ಪಲಿಲ್ಲ, ನಮ್ಮ ವೈಶೇಷಿಕರನ್ನು ಒಪ್ಪಲಿಲ್ಲ. ಶ್ರುತಿ ಪ್ರಮಾಣಕ್ಕೆ, ಶಬ್ದ ಪ್ರಮಾಣಕ್ಕೆ ಬೌದ್ಧರಿಗೊಂದು ಮಾತಿದೆ, ವ್ಯಕ್ತಿವಾಕ್ಯವೇ ಪ್ರಮಾಣ, ಬುದ್ಧನು ಸರ್ವಜ್ಞ ಆಗುವುದರಿಂದ ಬುದ್ಧನ ವಾಕ್ಯನೇ ಪ್ರಮಾಣ ಎಂದು ಅವರು ಹೇಳಿದ್ದಾರೆ. ಇದು ಪುಸ್ತಕವೇ ಪ್ರಮಾಣ, ಅಪೌರುಷೇಯ ಎಂದು ಮೀಮಾಂಸಕರು ಹೇಳಿದ್ದಾರೆ. ಆದರೆ ವೈಶೇಷಿಕರು ಏನು ಹೇಳುತ್ತಾರೆ? ಪುಸ್ತಕವು ಪ್ರಮಾಣ ನಿಜ, ಆದರೆ ಅದು ಆ ಪುಸ್ತಕವು ತಾನು ಇದ್ದದ್ದಲ್ಲ, ಒಬ್ಬರು ಬರೆದಿದ್ದು ಎಂದು ಹೇಳಿದ. ಶಂಕರರು ಇವನ್ನು ಇಡದೆ ವಸ್ತುವು ತಾನು ಸತ್ಯವನ್ನು ಹೇಳುತ್ತಿದ್ದರೆ ಪ್ರಮಾಣ. ಶಂಕರರು ಅಪೌರುಷೇಯ ಒಪ್ಪುಕೊಂಡರೂ, ಶಬ್ದ ಪ್ರಮಾಣ ಒಪ್ಪುಕೊಂಡರೂ ವೈಶೇಷಿಕರದು ಅಲ್ಲ, ಬೌದ್ಧರದು ಅಲ್ಲ, ಕುಮಾರಲ ಭಟ್ಟರದು ಅಲ್ಲ. ಈಗ ನಮ್ಮ ಜನರು ಏನು ಹೇಳಿಬಿಟ್ಟರು? ಶಂಕರರು ಕುಮಾರಲ ಭಟ್ಟ ಒಂದೇ ಸೇರಿಸಿಬಿಟ್ಟು ಬೌದ್ಧರಿಗೆ ವಿರೋಧವಾಗಿ ವೇದವನ್ನು ರಕ್ಷಣೆ ಮಾಡಿದ, ವೈದಿಕ ಧರ್ಮವನ್ನು ರಕ್ಷಣೆ ಮಾಡಿದ, ಬುದ್ಧರನ್ನು ಸೋಲಿಸಿಬಿಟ್ಟು. ಇದು ಏನಪ್ಪ? ನಾನು ಅಲ್ಲ ಎಂದು ಹೇಳಿದರೆ ನನ್ನನ್ನು ಡಿಸ್ಮಿಸ್ ಮಾಡಿದ್ದ ಒಬ್ಬರು ಫೇಸ್ಬುಕ್ನಲ್ಲಿ. ನಾನು ರಿಪ್ಲೈ ಕೊಟ್ಟಿಲ್ಲ, ಏಕೆಂದರೆ ಈ ಎಲ್ಲ ಗೊತ್ತಿಲ್ಲದವರು ಗೊತ್ತಿಲ್ಲದಂತೆ ದೊಡ್ಡದು ಅತಿಯಾಗಿ ಮಾತಾಡ್ತಾರೆ. ಅದಕ್ಕೆ ನಾನು ಹೋಗಬೇಕಾದ್ರೆ ಒಂದು 5 ಪೇಜ್ 10 ಪೇಜ್ಗಳು ಬರೆಯಬೇಕು. ನಾನು ಸುಮ್ಮನೆ ಬಿಟ್ಟೆ. ಈಗ ಇದು ಮಾತಾಡ್ತಾರೆ ಅಂದರೇನು? ಬೌದ್ಧರನ್ನು ಸೋಲಿಸುವುದಕ್ಕೆ, ಬೌದ್ಧ ಮತವನ್ನು ನಾಶ ಮಾಡುವುದಕ್ಕೆ ಶಂಕರರ ಅವತಾರವಾಯಿತು ಎಂದು. ಶಂಕರರು ಈ ವಿಷಯವನ್ನು ಹೇಳಬೇಕಿದ್ದು ದೊಡ್ಡ ಟಾಪಿಕೆ, ಸಪ್ರೇಟೇ ಹೇಳೋಣ. ಅದು ಕುಮಾರಲ ಭಟ್ಟನನ್ನು ಒಪ್ಪಲಿಲ್ಲ, ಬೌದ್ಧರನ್ನು ಒಪ್ಪಲಿಲ್ಲ, ವೈಶೇಷಿಕರನ್ನು ಒಪ್ಪಲಿಲ್ಲ. ಎಲ್ಲಿ ಒಪ್ಪಿದ್ದಾರೆ? ವಸ್ತುವು ನೇರಾಗಿ ತತ್ವವನ್ನು ಹೇಳಿದ್ದರೆ ಆ ವಾಕ್ಯ ಪ್ರಮಾಣ. ಆ ವಾಕ್ಯ ವ್ಯಕ್ತಿ ವಾಕ್ಯವ, ಪುಸ್ತಕ ವಾಕ್ಯವ ಅಲ್ಲ.
ವಸ್ತುತಂತ್ರವಾದ ವಾಕ್ಯ ಪ್ರಮಾಣ. ಶಂಕರರು ಶ್ರುತಿ ಪ್ರಮಾಣವನ್ನು, ಶಂಕರರು ಉಪನಿಷತ್ತನ್ನು ವೇದವನ್ನು ಪ್ರಮಾಣ ಎಂದು ಹೇಳುವುದರಿಂದ ನಮ್ಮ ಜನರು ಏನು ಮಾಡಿಬಿಟ್ಟರು, ಶಂಕರರನ್ನು ಕುಮಾರಲಕ್ಕೆ ಸೇರಿಸಿಬಿಟ್ಟರು. ದಿಸ್ ಈಸ್ ವಾಟ್ ಸ್ವಾಮೀಜಿ ವಾಚ್ಡ್. ಸ್ವಾಮೀಜಿ ಬ್ರಾಟ್ ಔಟ್ ಶಂಕರ ಈಸ್ ಅನ್ಲೈಕ್ ಕುಮಾರ್ಲ. ಅಲ್ಲವೇ? ನನಗೆ ನಾನು ಹೇಳಿದ್ದು ಅರ್ಥವಾಗ್ತಾ ಇದೆ. ತುಂಬ ಇದು ಕಾಂಪ್ಲಿಕೇಟೆಡ್, ನಿಗೂಢವಾದ ವಿಷಯ. ಶಂಕರರ ಪೌರುಷೇಯವನ್ನು ಇನ್ನೊಂದು ಬಗೆಯಾಗಿ ಒಪ್ಪಿಕೊಂಡರು. ಆಯಿತು, ಇಷ್ಟು ಸಾಕು. ಈ ಅಪೌರುಷೇಯ ಮುಂದೆ ಬರುತ್ತದೆ. ಈಗ ಇಷ್ಟೇ ಹೇಳೋಣ. ಆಲ್ ಸಾಂಸಾರಿಕ ಜೀವನ ಈಸ್ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾ. ಇದು ಈಗ ಇನ್ನೊಂದು ಪಾಯಿಂಟ್ ಅಂದರೆ, ಅನುಭವವನ್ನಿಟ್ಟುಕೊಂಡು ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಇವ ಪ್ರಮಾಣ. ಶ್ರುತಿ ಮಾತ್ರವೇ ಪ್ರಮಾಣವಲ್ಲ. ನೋಡಿ, ಶಂಕರರು ಕುಮಾರನಿಂದ ಹೇಗೆ ಡಿಫರ್ ಆಗಿದ್ದರು. ಕುಮಾರಿಲಗಿಂತ ಬಿಡಿಯಾಗಿ ಹೇಳಿದ್ದಾರೆ. ಶ್ರುತಿ ಪ್ರಮಾಣವೇ ಅಷ್ಟೇ ಹೊರತು ವೇದ ಆಗುವುದರಿಂದ ಪ್ರಮಾಣ ಎಂದು ಹೇಳಲಿಲ್ಲ. ವಸ್ತುವನ್ನು ಹೇಳುವುದರಿಂದ ಪ್ರಮಾಣ. ಶ್ರುತ್ಯಾದಯೋ ಅನುಭವಾದಯಶ್ಚ. ಅನುಭವಾದಯ ಅಂದ್ರೇನು? ವಾಕ್ಯವು ಪ್ರಮಾಣವೇ, ಆದರೆ ಅನುಭವವನ್ನು ಹೇಳುತ್ತಿರುವುದರಿಂದ ಪ್ರಮಾಣವೇ ಹೊರತು ಮೊದಲು ಪ್ರಮಾಣ ಒತ್ತಿ ನಂತರ ಅದು ಏನು ಹೇಳಿದ್ದರೂ ಕರೆಕ್ಟು ಅಂದರೆ ಈಗ ಇದು ಕುಮಾರ್ಲ ಸ್ಟೈಲ್ ಆಗ್ತದೆ. ಶಂಕರರು ವೇದವನ್ನು ಒಪ್ಪಿಕೊಂಡರು, ಅಪೌರುಷೇಯ ಎಂದು ಒಪ್ಪಿಕೊಂಡರು. ಕುಮಾರ್ಲ ಹಾಗೆ ಅಲ್ಲ. ಅದರಿಂದ ಬೌದ್ಧರನ್ನು ಹೇಗೆ ಖಂಡಿಸಿದ್ದರೋ ಕುಮಾರಲವನ್ನು ಸಮಾನವಾಗಿ ಖಂಡಿಸಿದ್ದಾರೆ. ಇದು ಹೇಳಿಕೊಳ್ಳದೆ, ಇದು ಗೊತ್ತಿಲ್ಲ, ಇವರೇನು ಹೇಳ್ತಾರೋ ಕುಮಾರ್ಲ ಶಂಕರ ಇಬ್ಬರು ಸೇರಿಕೊಂಡು ಬೌದ್ಧರನ್ನು ಖಂಡಿಸಿದ್ದರು. ಕುಮಾರ್ಲ ಶಂಕರರನ್ನು ಫ್ರೆಂಡ್ಸ್ ಮಾಡಿಬಿಟ್ಟರು. ಕುಮಾರ್ಲ ಶಂಕರೇನು ಫ್ರೆಂಡ್ಸ್ ಅಲ್ಲ. ಶಂಕರರು ಬೌದ್ಧರನ್ನು ಎಷ್ಟು ಖಂಡಿಸಿದ್ದಾರೋ ಕುಮಾರಲನ್ನು ಅಷ್ಟೇ ಖಂಡಿಸಿದ್ದಾರೆ. ಇವರೇನು ಮಾಡ್ತಾರೆ, ನಮ್ಮ ಜನರು ನಮ್ಮ ಕುಮಾರ್ಲ ಶಂಕರರು ಒಂದು 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 ಏನು ಹೇಳ್ತಾರೆ, ಒಂದು ಗ್ರೂಪ್. ಆ್ಯಂಡ್ ಈಗ ಬೌದ್ಧರನ್ನೆಲ್ಲ ಒನ್ ಸೈಡ್ ಮಾಡಿಬಿಟ್ಟರು. ಇದು ಅನಂತರ ಕಾಲದಲ್ಲಿ ಬಂದಿರುವ ಕಲ್ಪನೆ. ಇದು ಶಂಕರರ ಕುರಿತಿನ ಮಿಸ್ಅಂಡರ್ಸ್ಟ್ಯಾಂಡಿಂಗೇ. ಸ್ವಾಮೀಜಿ ಈ ವಾಕ್ಯದಲ್ಲಿ ಇಷ್ಟು ಡೀಟೇಲ್ ಇದೆ. ಸ್ವಾಮೀಜಿ ಬೇರೆ ಸೆಂಟೆನ್ಸ್ ಸುಮ್ಮನೆ ಹೇಳಿಬಿಟ್ಟರು. ಇದೆಲ್ಲ ಒಳಹೊಕ್ಕಿ ನೋಡಿದ್ದರೆ ಇಷ್ಟೆಲ್ಲ ಡೀಟೇಲ್ ಇದೆ. ಇದಕ್ಕೆ ವ್ಯಾಖ್ಯಾನವೇ ಬೇಕು. ಶ್ರುತಿ ವಾಕ್ಯವನ್ನು ಶಂಕರರು ಪ್ರಮಾಣ ಅನುಭವಾದಯಶ್ಚ ಪ್ರಮಾಣಂ. ಶ್ರುತ್ಯಾದಯ ಅನುಭವಾದಯ ಎರಡು ಸೇರಿ ಶ್ರುತಿ ಅನುಭವ ಅಂದರೆ ಅರ್ಥವೇನು? ಅವರು ಶ್ರುತಿಯನ್ನು ಅಪೌರುಷೇಯವಾಗಿ ತಗೊಂಡಿದ್ದು ಅನುಭವವನ್ನು ಹೇಳುವುದರಿಂದ ಅಪೌರುಷೇಯ ಅಷ್ಟೇ. ಹೋಲ್ ಅಪೌರುಷೇಯ ಇಂಟರ್ಪ್ರಿಟೇಷನೇ ಅಂಡರ್ಸ್ಟ್ಯಾಂಡಿಂಗೇ ಬೇರೆ ಆಗಿಬಿಟ್ಟಿದೆ. ಕುಮಾರ್ಲ ಭಟ್ಟ ಅಲ್ಲ. ಇವರೇನು ಹೇಳ್ತಾರೆ, ಕುಮಾರ್ಲ ಶಂಕರ ಒಬ್ಬರು ಫ್ರೆಂಡ್ಸ್ ಅಂತೆ. ಆ ಶಂಕರ ವಿಜಯ ಬರೆದಿದ್ದು ನೋಡಿ, ಕುಮಾರ್ಲನ್ನು ನೋಡ್ಲಿಕ್ಕೆ ಬಂದರು. ಕುಮಾರ್ಲನ್ನು ಪೂರ್ವಪಕ್ಷವೇ ಮಾಡಲಿಲ್ಲ. ಕುಮಾರ್ಲ ತನ್ನ ಮಗನೇ, ತನ್ನ ನೆಂಟರೇ, ತನ್ನ ಸುರೇಶ್ವರನೇ ಅಂದಂತೆ ಮಾತಾಡ್ತಾ ಇದ್ದಾನೆ. ಅಲ್ಲಿ ನೋಡಿ, ತನ್ನ ಶಿಷ್ಯನಂದಂತೆ. ಕುಮಾರ್ಲರು ಅಲ್ಲಿ ಹೋಗಿ ಕುಮಾರ್ಲ ಬಾಯಿದಿಂದ ಏನು ಮಾತಾಡಿಸ್ತಾನೆ ಮಾಧವೀಯ ಶಂಕರ ವಿಜಯ. ಅವನು ವೇದಾಂತಿ ಅಂದಂತೆ. ಶಂಕರ ಭಾಷ್ಯ ನೀವು ದಯವಿಟ್ಟು ನನಗೆ ವಾರ್ತಿಕ ಬರೆಯಿರಿ ಎಂದು ಹೇಳಿದ್ದಾರಂತೆ. ನೋಡಿದಾಗ ಕುಮಾರ್ಲ ಅಲ್ಲೇ ಕೂತ್ಕೊಂಡ, ತುಂಬ ಚೆನ್ನಾಗಿದೆ ಇದು, ಇದಕ್ಕೆ 1000 ವಾರ್ತಿಕಗಳಾಗ್ತವೆ. ಆ ಈಡಿಯಟ್ಗೆ ಅರ್ಥವಾಯಿತಾ ಕುಮಾರಲಕ್ಕೆ ಮೊದಲು? ಶ್ರುತಿ ಪ್ರಮಾಣ ಅಂದರೆ ಅವರು ಹೇಳ್ಕೊಂಡಿದ್ದಲ್ಲ, ಅವಿದ್ಯೆ ಅಂದರೆ ಸ್ವಾಭಾವಿಕ ಅಧ್ಯಾಸ, ಅದೇ ಗೊತ್ತಿಲ್ಲ ಅಂತ ಅವ್ರು ವಾರ್ತಿಕ ಬರೆಯುತ್ತಾನಂತೆ. ನಾನು ಕುಮಾರಲನ್ನು ಹೇಳ್ತಾ ಇಲ್ಲ, ಕುಮಾರಲನ್ನು ಪ್ರೆಸೆಂಟ್ ಮಾಡಿರುವ ಈ ಮಾಧವೀಯ ಮೂರ್ಖ. ಈ ಮಾಧವ ಇದ್ದಾನೆ ನೋಡಿ, ಯಾರೋ ಅವರು ವಿದ್ಯಾರಣ್ಯ ಅಲ್ಲ, ಇನ್ನು ಯಾರೋ ಅವರು ವೇದಾಂತಿ ಅಲ್ಲ, ವೇದಾಂತನೇ ಗೊತ್ತಿಲ್ಲದ ಸುಮ್ಮನೆ ಪುಸ್ತಕ ಪಂಡಿತ, ಒಬ್ಬರ ಸಾಹಿತ್ಯ ಕವಿ ಅವನು. ಅವನೇನು ಹೇಳ್ತಾನೆ, ಕುಮಾರಲಿಗೆ ವೇದಾಂತಿ ಮಾಡಿಬಿಟ್ಟ ಅವನನ್ನು. ಏಕೆ? ಶಂಕರ ದರ್ಶನ ಮಾಡಿಕೊಂಡ್ರೆ ವೇದಾಂತಿ ಆಗಿಬಿಡ್ತಾನ? ಶಂಕರ ಭಾಷ್ಯ ಮೇಲೆ ವಾರ್ತಿಕ ಮಾಡುವಷ್ಟು ಬುದ್ಧಿವಂತನಾಗ್ತಾನ? ಮಂಡನ ಮಿಶ್ರನನ್ನೇ ಸೋಲಿಸುವುದಕ್ಕೆ 10-20 ದಿವಸ ಆಯಿತು. ಕುಮಾರ್ಲ ಭಟ್ಟ ಶಂಕರ ನೋಡಿಬಿಟ್ರೆ ವೇದಾಂತ ಆಗಿಬಿಟ್ಟನ? ಅದು ನೋಡಿ, ಇದೆಲ್ಲ ಫೂಲಿಶ್ ಕಲ್ಪನೆಗಳು. ಆದ್ದರಿಂದ ಶಂಕರರ ಅಪೌರುಷೇಯ ಕುಮಾರಲದಲ್ಲ. ಶಂಕರರು ತನ್ನ ವೇದವನ್ನು ಅಪೌರುಷೇಯ ಒಪ್ಪಿಕೊಂಡರೂ ಕುಮಾರಲನನ್ನು ಖಂಡಿಸಿದ್ದಾರೆ, ಬೌದ್ಧನನ್ನು ಇಬ್ಬರಿಗಿಂತ ಬೇರೆ ಶಂಕರರದು ಪ್ಯೂರ್ಲಿ ಶಂಕರ ಅಪೌರುಷೇಯವೇ. ಈ ಪಾಯಿಂಟ್ ಗೊತ್ತಾಗಬೇಕು. ಮಿಕ್ಕದನ್ನು ನೆಕ್ಸ್ಟ್ ಸೆಷನ್ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.